ಲವ್ ಮೈ ಸ್ಪೋರ್ಟ್ಸ್. ಸ್ಟೇಟು, ನ್ಯಾಷನಲ್ಲು, ಇಂಟರ್ನ್ಯಾಷನಲ್ ಸೇರಿ ಎಲ್ಲ ಸೇರಿ ಟೋಟಲ್ 115 ಮೆಡಲ್ಗಳ ಪಡ್ಕೊಂಡಿದ್ದೀನಿ. ಮೇಡಮ್ ಫಸ್ಟ್ ಇಂಟರ್ನ್ಯಾಷನಲ್ ಆಗಿದ್ದು ನನಗೆ ನೇಪಾಳದಲ್ಲಿ. ಪ್ರತಿಯೊಬ್ಬ ಕ್ರೀಡಾಪಟುಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗಿ ನಮ್ಮ ದೇಶದ ಒಂದು ಬಾವುಟವನ್ನು ಎತ್ತಿಡಬೇಕು ಅನ್ನೋ ಆಸೆ ಇರುತ್ತೆ. BA ವ್ಯಾಸಂಗ ಓದ್ತಾ ಇದ್ದ ಸಂದರ್ಭದಲ್ಲೇ ನಾನು ಪೊಲೀಸ್ ಇಲಾಖೆಗೆ ಸೇರ್ಪಡೆಯಾದೆ ಮೇಡಮ್. ಪ್ರತಿಯೊಂದು ಈವೆಂಟ್ಗಳು ಕೂಡ ನಮ್ಮ ಇಲಾಖೆ ನನಗೆ ಅನುಮತಿಯನ್ನು ಕೊಡ್ತಾ ಬರ್ತಾಯಿದೆ. ಒಬ್ಬ ಕ್ರೀಡಾಪಟುಗೆ ಆಹಾರ ಡಯಟ್ ಅಂತ ಏನು ಹೇಳ್ತೀವಿ, ಆಹಾರ ಪದ್ಧತಿ ಭಾಳ ಇಂಪಾರ್ಟೆಂಟ್. ನಿಮಗೆ ಮೊದಲನೇ ಅವಾರ್ಡ್ ಬಂದಾಗ ನಿಮ್ಗೆ ಏನು ಏಜ್ ಇತ್ತು? 35 ವರ್ಷ ಆಗಿತ್ತು. ಸ್ಪೋರ್ಟ್ಸ್ಗೆ ಏಜ್ ಅಂತ ಲಿಮಿಟ್ ಇಲ್ಲ. ನನ್ನ ಪ್ರಕಾರ ಏಜ್ ಅನ್ನೋದು ಜಸ್ಟ್ ಫಾರ್ ನಂಬರ್ ಅಷ್ಟೇ. ಬಹುಶಃ ನನಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಜಾಸ್ತಿ ಒಲವು ಬಂತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ಕ್ಷೇತ್ರಕ್ಕೆ ಯಾವ ರೀತಿ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ನೀವೇ ಬುಕ್ ಬರ್ತೀವಿ? ನಾನೇ ಬರೆದಿದ್ದಂಥ ಪುಸ್ತಕ. ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿ ಅರ್ಪಿಸುವ ವಿಶೇಷವಾದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಸುಷ್ಮಾ. ವೀಕ್ಷಕರೇ, ಇವತ್ತು ನಾನೊಂದು ವಿಶೇಷವಾದ ವ್ಯಕ್ತಿ ಜೊತೆ ಇದ್ದೀನಿ. ಅವರ ಹೆಸರು ಡಾಕ್ಟರ್ MD ನಾಗೇಂದ್ರ ಅಂತ. ಮೂಲತಃ ಮೈಸೂರಿನವರು. ಇವರು ಅಂತಾರಾಷ್ಟ್ರೀಯ ಕ್ರೀಡಾಪಟು. ಹಾಗೆ ಇವರು ಮಾಡಿರುವಂತಹ ಸ್ಪೋರ್ಟ್ಸ್ ಅಚೀವ್ಮೆಂಟ್ಗೆ ಚೆನ್ನೈ ಗ್ಲೋಬಲ್ ಯೂನಿವರ್ಸಿಟಿ ಇವರಿಗೆ ರೀಸೆಂಟಾಗಿ ಜೂನಲ್ಲಿ ಡಾಕ್ಟರೇಟ್ ಪದವಿಯನ್ನು ನೀಡಿ ಗೌರವಿಸಿದೆ. ಹಾಗೆ ಇವರು ಮೈಸೂರಿನಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಏನಪ್ಪ ಹೆಡ್ ಕಾನ್ಸ್ಟೇಬಲ್ ಅಂತ ಹೇಳ್ತಾರೆ, ಈ ಕಡೆ ಸ್ಪೋರ್ಟ್ಸ್ ಮೆನ್ ಅಂತ ಹೇಳ್ತಾರೆ, ಅದು ಇಂಟರ್ನ್ಯಾಷನಲ್ ಕ್ರೀಡಾಪಟು ಅಂತ ಹೇಳ್ತಾರೆ, ಹೇಗೆ ಅಂತ ಕನ್ಫ್ಯೂಸ್ ಆಗ್ತಾ ಇದ್ದೀರಾ? ಅಲ್ಲೇ ಇರೋದು ಟ್ವಿಸ್ಟು. ಈ ಸಾಧನೆ ಎಲ್ಲ ಅವ್ರು ಹೇಗೆ ಮಾಡಿದ್ರು, ಇದನ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತಿದ್ದಾರೆ ಅಂತ ಬನ್ನಿ ವೀಕ್ಷಕರೇ ಅವ್ರ ಹತ್ರನೇ ತಿಳ್ಕೊಳ್ಳೋಣ. ಸರ್ ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಮೇಡಮ್. ಸರ್, ಫಸ್ಟ್ ಆಫ್ ಆಲ್ ನಿಮ್ಮೆಲ್ಲ ಸಾಧನೆಗಳಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್. ನೂರಾರು ಅಚೀವ್ಮೆಂಟ್ಸ್ಗಳು ಬಂದಿದೆ ನಿಮಗೆ. ಇಂಟರ್ನ್ಯಾಷನಲ್ ಬಂದಿದೆ, ನ್ಯಾಷನಲ್ ಬಂದಿದೆ, ಸ್ಟೇಟ್ ಕೂಡ ಬಂದಿದೆ, ಹಾಗೆ ಏಷ್ಯನ್ ಕೂಡ ನೀವು ಏಷ್ಯನ್ ಅವಾರ್ಡ್ ಕೂಡ ಗೆದ್ದಿದ್ದೀರಾ. ಹೇಗೆ ಸಾಧ್ಯ ಆಯಿತು ಇದೆಲ್ಲ ಅಂತ ನಮಗೊಂಚು ತಿಳಿಸ್ಕೊಡಿ ಸರ್. ಮೊದಲನೇದಾಗಿ ನಿಮ್ಮ ಹಿನ್ನೆಲೆ, ನೀವು ಯಾವ ಊರಿನವರು, ನಿಮ್ಮ ಚೈಲ್ಡ್ಹುಡ್ ಹೇಗಿತ್ತು, ಓದಿದ್ದೆಲ್ಲಿ, ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಸರ್. ಮೇಡಮ್, ನಮ್ಮದು ಮೂಲತಃ ಮೈಸೂರು ಜಿಲ್ಲೆ HD ಕೋಟೆ ತಾಲೂಕು ಕುಂಬಳೂರು ಗ್ರಾಮ ಅಂತ. ಗ್ರಾಮೀಣ ಪ್ರದೇಶದಿಂದ ಬಂದಂಥವನು. ನಮ್ಮ ಮನೇಲಿ ತುಂಬ ಬಡತನ ಅಂತ ಇತ್ತು. ನಾವು 3 ಜನ, ನಮ್ಮ ತಂದೆ ತಾಯಿಗೆ ನಾವು 3 ಜನ ಮಕ್ಕಳು ಕೂಡ ಇದ್ವಿ. 3 ಜನದಲ್ಲೇ ನಾನೇ ಕೊನೆಯವನು. ಹಾಗೆ ನಮ್ಮ ಕುಟುಂಬದ ಒಂದು ದೊಡ್ಡ ಜವಾಬ್ದಾರಿಯನ್ನು ನಮ್ಮ ಹಿರಿಯಣ್ಣ ಓದ್ಕೊಂಡ್ರು. ಅವರು ಓದ್ಕೊಂಡು ನನ್ನ ಇಬ್ಬರು ತಮ್ಮಿಂದರನ್ನ ಓದಿಸೋ ಒಂದು ಜವಾಬ್ದಾರಿನ ತಗೊಂಡು ನಂತರ 2ನೇ ಅಣ್ಣನ ಕೂಡ ಎಜುಕೇಷನ್ ಡ್ರಾಪ್ ಮಾಡಿದ್ರು. ಕೊನೆಯದಾಗಿ ಇಬ್ಬರು ಅಣ್ಣಂದಿರು ನನಗೆ ಜವಾಬ್ದಾರಿ ವಹಿಸ್ಕೊಂಡು ತಂದೆ ಸ್ಥಾನದಲ್ಲಿ ನಿಂತು ನನ್ನ ಓದಿಗೆ ಒಂದು ಬೆನ್ನೆಲುಬಾಗಿ ನಿಂತ್ಕೊಂಡ್ರು. ನಂತರ ಅವರು ಕೊಟ್ಟಂಥ ಒಂದು ಸಹಕಾರ ನನ್ನ ಎಜುಕೇಷನ್ ಮತ್ತು ಸರ್ಕಾರಿ ನೌಕರನ್ನ ಗಿಟ್ಟಿಸ್ಕೊಳ್ಳೋದಕ್ಕೆ ಮೂಲ ಕಾರಣ ಅಂತ ಹೇಳಲಿಕ್ಕೆ ಬಯಸ್ತೀನಿ ಮೇಡಮ್. ಓಕೆ, ಏನು ಓದಿದ್ರಿ? ಯಾವ ಸ್ಕೂಲು, ಯಾವ ಕಾಲೇಜು, ಯಾವ ಒಂದು ಗ್ರಾಮ ನಿಮ್ಮದು ಊರು? ಮೇಡಮ್, ನಮ್ಮದು HD ಕೋಟೆ ತಾಲೂಕು ಮುಳ್ಳೂರು ಗ್ರಾಮ ಅಂತೇಳಿ. ನಮ್ಮ ಪ್ರೈಮರಿ ಮತ್ತು ಹೈಸ್ಕೂಲನ್ನು ನಾವು ಹುಟ್ಟೂರಲ್ಲೇ ಓದಿದ್ದೆ. ನಂತರ PUCಯನ್ನು ನಮ್ಮ ಊರಿಂದ ಪಕ್ಕದಲ್ಲಿರ್ತಕ್ಕಂಥ JSS ಸ್ಕೂಲಲ್ಲಿ PUC ವ್ಯಾಸಂಗ ಮಾಡಿ, ತದನಂತರ ಒಂದು BA ವ್ಯಾಸಂಗವನ್ನು ಮೈಸೂರು ಪ್ರಖ್ಯಾತಿ ಮಹಾರಾಜ ಕಲ್ಲಲ್ಲಿ BA ವ್ಯಾಸಂಗನ ಮಾಡಿದೆ. BA ವ್ಯಾಸಂಗ ಓದ್ತಾ ಇದ್ದ ಸಂದರ್ಭದಲ್ಲೇ ನಾನು ಪೊಲೀಸ್ ಇಲಾಖೆಗೆ ಸೇರ್ಪಡೆಯಾದೆ ಮೇಡಮ್. ಓಕೆ, ಪೊಲೀಸ್ ಇಲಾಖೆಗೆ ಸೇರ್ಪಡೆ ಆಗಬೇಕು ಅಂತ ಹೇಗೆ ಬಂತು ತಲೆಗೆ? ಅದು ಮೋಟಿವೇಶನ್ ಏನಿತ್ತು ಅವಾಗ, ಹೇಗೆ? ಮೇಡಮ್, ಪ್ರತಿಯೊಬ್ಬ ವಿದ್ಯಾರ್ಥಿ ಆದವ್ರಿಗೆ ಒಂದು ಕನಸು ಕೂಡ ಇರುತ್ತೆ. ನಾನು ಸರ್ಕಾರಿ ನೌಕರ ಆಗಲೇಬೇಕು ಮತ್ತು ನಾನು ಪೊಲೀಸ್ ಇಲಾಖೆ ಸೇರಬೇಕು ಅನ್ನೋದು ನನ್ನ ಜೀವನದ ಗುರಿಯಾಗಿತ್ತು. ಹಾಗಾಗಿ ಇಷ್ಟಪಟ್ಟು ಇಲಾಖೆಗೆ ನಾನು ಸೇರ್ಕೊಂಡೆ ಮೇಡಮ್. ಯಾವ ಒಂದು ವರ್ಷದಲ್ಲಿ ನೀವು ಇಲಾಖೆಗೆ? 2007ರಲ್ಲಿ ಲಾಸ್ಟ್ ಅಟೆಂಪ್ಟು. 2005ರಲ್ಲಿ ಒಂದೇ ಒಂದು ಮಾರ್ಕ್ಸಲ್ಲಿ ಪೊಲೀಸ್ ಇಲಾಖೆಗೆ ಅವಕಾಶ ವಂಚಿತ ಆಗಿದೆ. 2007ರಲ್ಲಿ ಕೊನೆಯ ಅವಕಾಶದಲ್ಲಿ ನಾನು ಛಲ ಬಿಡದೇನೆ ಮತ್ತೆ ಅದೇ ಇಲಾಖೆಗೆ, ನಾನು ಇಷ್ಟಪಟ್ಟ ಇಲಾಖೆಗೆ ಬಂದಿದ್ದೆ ಮೇಡಮ್. ಓಕೆ, ಹೇಗಿತ್ತು ನಿಮ್ಮ ತರಬೇತಿ ಎಲ್ಲ ಪೊಲೀಸ್ ಆದ ನಂತರ? ಇಷ್ಟಪಟ್ಟು ಇಲಾಖೆಗೆ ಬಂದಿದ್ದೀನಿ. ಕಷ್ಟ ಸುಖ ಪೊಲೀಸ್ ಅಂದರೆ ಎಲ್ಲ ಜನಸಾಮಾನ್ಯರಿಗೆ ತುಂಬ ಕಷ್ಟ. 24/7 ಅನ್ನೋ ಒಂದು ಒತ್ತಡ ಇರುತ್ತೆ. ರಾಜ್ಯದಲ್ಲಿ ಸೆಂಟ್ರಲಲ್ಲಿ ಒಂದು CRPF ಹೇಗಿರ್ತೀವಿ, ರಾಜ್ಯದಲ್ಲೂ ಕೂಡ ನಮ್ಮ ಪೊಲೀಸ್ ಇಲಾಖೆ ಅತ್ಯಂತ ಕಷ್ಟಕರವಾದಂಥ ಇಲಾಖೆ. ಇಲಾಖೆ ಅಷ್ಟು ಕಷ್ಟಕರ ಇಲಾಖೆ ಇದ್ಕೊಂಡು ನಾವು ಪೊಲೀಸ್ ಇಲಾಖೆನ ಸೇರ್ಪಡೆ ಆಗಬೇಕು ಅನ್ನೋ ಆಸೆ ಇಟ್ಕೊಂಡಿದ್ರೆ, ಇಲ್ಲಿ ಸಮಾಜದ ಎಲ್ಲ ರೀತಿಯ ಜನಗಳಿಗೂ ನಾವು ಜೊತೆಗೆ ಬೆರಿಬೋದು ಮತ್ತು ಜನರಿಗೆ ನಮ್ಮದೇ ಆದ ಒಂದು ಸೇವೆಯನ್ನು ಮಾಡ್ಬೋದು. ಹಾಗೆ ನಾನು ಪೊಲೀಸ್ ಇಲಾಖೆಗೆ ಸೇರ್ಕೊಂಡೆ ಮೇಡಮ್. ಓಕೆ ಸರ್, ಖುಷಿ ಇದೆ. ಖಂಡಿತ ಮೇಡಮ್. ಓಕೆ, ಇವಾಗ ನೀವು ಕಾನ್ಸ್ಟೇಬಲ್ ಆಗಿ, ಹೆಡ್ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ, ತಿರ್ಗಾಗಿ ಸ್ಪೋರ್ಟ್ಸು, ತಿರ್ಗಿ ಆಮೇಲೆ ನಿಮ್ಮದು ಟ್ರೈನಿಂಗು, ಇದೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಾ ಅಂತ? ತುಂಬ ಕಷ್ಟ ಇದೆ ಮೇಡಮ್. ನಾನು ಹಲವು ಸಲ ನಾನು ಏಕಾಂಗಿಯಾಗಿ ಕುಂತ್ಕೊಂಡಾಗೆ
ನಾನು ಒಂದು ಆಲೋಚನೆ ಇಟ್ಕೊತೀನಿ, ಐ ಲವ್ ಮೈ ಸ್ಪೋರ್ಟ್ಸ್, ಐ ಲವ್ ಮೈ ಫ್ಯಾಮಿಲಿ, ಐ ಲವ್ ಮೈ ಫ್ರೆಂಡ್ಸ್. ಒಂದು ನಾಣ್ಯಕ್ಕೆ ಎರಡು ಮುಖ ಇದ್ದರೆ ನನ್ನ ಬದುಕಿಗೆ ಮೂರು ಮುಖಗಳು ಕಾಣ್ಬರ್ತವೆ. ಒಂದು ನನ್ನ ಫ್ಯಾಮಿಲಿ, ಒಂದು ನನ್ನ ಸ್ಪೋರ್ಟ್ಸು, ಒಂದು ನನ್ನ ಫ್ರೆಂಡ್ಸು. ಈ ಮೂರನ್ನ ಸಿಕ್ಕಂಥ ಟೈಮ್ಗಳಲ್ಲಿ ಬ್ಯಾಲೆನ್ಸ್ ಮಾಡ್ಕೊ ಹೋಗ್ತಾ ಇದ್ದೀನಿ ಮೇಡಮ್. ಸರ್, ನಿಮ್ಮ ಸಾಧನೆ ಬಗ್ಗೆ ಹೇಳೋದಾದರೆ ನ್ಯಾಷನಲ್ ಎಷ್ಟು ಅವಾರ್ಡ್ಸ್ ಬಂದಿದೆ, ಇಂಟರ್ನ್ಯಾಷನಲ್ ಎಷ್ಟು ಅವಾರ್ಡ್ಸ್ ಬಂದಿದೆ, ಹಾಗೆ ರೀಸೆಂಟಾಗಿ ಏಷ್ಯನ್ದು ಕೂಡ ಒಂದು ಅವಾರ್ಡ್ ಗೆದ್ದಿದ್ದೀರಾ ಅಂತಲ್ಲ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಮೇಡಮ್, ಟೋಟಲ್ ಇಲ್ಲಿ ತನಕ ನಾವು ಸ್ಟೇಟು, ನ್ಯಾಷನಲ್ಲು, ಇಂಟರ್ನ್ಯಾಷನಲ್ ಸೇರಿ ಎಲ್ಲ ಸೇರಿ ಟೋಟಲ್ 115 ಮೆಡಲ್ಗಳ ಪಡ್ಕೊಂಡಿದ್ದೀನಿ. ಓಕೆ. ಬಿಫೋರ್ ಲಾಸ್ಟ್ 2 ಇಯರ್ ಹಿಂದೆ ಫಿಲಿಪೈನ್ಸ್ ನಡೆದಂಥ ಏಷ್ಯನ್ ಮಾಸ್ಟರ್ ಅಥ್ಲೆಟಿಕ್ಸ್ನಲ್ಲಿ 4x4 ರಿಲೇಲಿ ಸಿಲ್ವರ್ ಮೆಡಲನ್ನು ಪಡ್ಕೊಂಡಿದ್ದೇನೆ. ಹಾಗೆ ನಮ್ಮ ಹಿರಿಯರ ಕ್ರೀಡಾಕೂಟದಲ್ಲಿ ನಾನು ವರ್ಲ್ಡ್ ಚಾಂಪಿಯನ್ ಕ್ರೀಡಾಕೂಟಕ್ಕೆ ಹೋಗಬೇಕು ಅನ್ನೋ ಒಂದು ಕನಸನ್ನು ಇಟ್ಕೊಂಡಿದ್ದೆ. ಆದರೆ ಇತ್ತೀಚೆಗೆ ನಾನು ಏಷ್ಯನ್ ಮೀಟಲ್ಲಿ ಪ್ರಿಪ್ರೇಷನ್ ಮಾಡ್ತಾ ಇರೋಂಥ ಒಂದು ಸಂದರ್ಭದಲ್ಲಿ ಆದಂಥ ಒಂದು ಎಡಗಾಲಿಗೆ ಒಂದು ತುಂಬ ಸಮಸ್ಯೆ ಆಗ್ತು. ಹಾಗೆ ಇಂಜುರಿ ಆದಾಗೆ ಆಗಿನ್ನು ಅಟ್ಲೀಸ್ಟ್ ಇನ್ನೊಂದು 6 ಮಂತ್ ನಾನು ಫಿಟ್ನೆಸ್ಸಲ್ಲಿ ಇರಬೇಕಾಗ್ತಾಯಿದ್ದೆ ಮೇಡಮ್. ಅಂದರೆ ಈ ವರ್ಷ ಅದಕ್ಕೆ ನೀವು ಅಂದರೆ ಏನು ಹೋಗೋಕ್ಕಾಗಲಿಲ್ವಾ, ಪಾರ್ಟಿಸಿಪೇಟ್ ಮಾಡಿಲ್ಲ. ಬಟ್ ಎಂಟ್ರಿ ಹೋದೆ. ಬಟ್ ನಾನು ಅಷ್ಟು ಹೆಲ್ತ್ ಪ್ರಾಬ್ಲಮ್ ಇದ್ರು ಕೂಡ ಅಟ್ಲೀಸ್ಟು ಇಂಡಿಯಾದಲ್ಲಿ ಇಂಟರ್ನ್ಯಾಷನಲ್ ಏಷ್ಯನ್ ಮೀಟ್ ನಡೀತಾ ಇದೆಯಲ್ಲ, ಅಟ್ಲೀಸ್ಟು ನಾನು ಪಾರ್ಟಿಸಿಪೇಟ್ ಮಾಡಿದಿರೋ ಪರವಾಗಿಲ್ಲ, ಅಟ್ಲೀಸ್ಟ್ ಹೋಗಿ ನೋಡ್ಕೊಂಡು ಬರೋಣ ಅಂತ ಕುಂಟ್ಕೊಂಡು ಕೂಡ ಹೋದೆ. ಅಂಥ ಒಂದು ಸನ್ನಿವೇಶ ನನ್ನ ಜೀವನದಲ್ಲಿ ನನಗಿರಲಿಲ್ಲ. ಸ್ಪೋರ್ಟ್ಸ್ ಲೈಫಲ್ಲಿ ತುಂಬ ದುಃಖವಾದ ದಿನ ಅಂದರೆ ಈ ಸರಿ ಏಷ್ಯನ್ ಮೀಟ್ಗೆ ತುಂಬ ಇಂಜುರಿಯಲ್ಲಿ ಹೋಗಿದ್ದು ನಾನು. ಓಕೆ. ಮುಂದಿನ ಸರಿ ಹೋಗ್ಬೋದಾ? ಖಂಡಿತ ಮೇಡಮ್. ಇನ್ನು 2 ವರ್ಷ ಇದೆ. ಇನ್ನು 2 ವರ್ಷಕ್ಕೆ ನಾನು ಬಟ್ಟು ಫಿಟ್ನೆಸ್ ಮಾಡಬೇಕು, ರೆಡಿ ಆಗಬೇಕು. ಅಲ್ಲಿ ತನಕ ನಮ್ಮ ಫ್ಯಾಮಿಲಿ, ಡಿಪಾರ್ಟ್ಮೆಂಟು ಮತ್ತು ನನ್ನ ಹೆಲ್ತ್ ಕಂಡೀಷನ್ನು, ಬಾಡಿ ಕಂಡೀಷನ್ ಯಾವ ಥರ ಸಪೋರ್ಟ್ ಕೊಡುತ್ತೆ ಅದ್ರ ಮೇಲೆ ನಿರ್ಧಾರ ಮಾಡಿ. ಅದು ವರ್ಲ್ಡ್ ಚಾಂಪಿಯನ್ಶಿಪ್ ಅಲ್ವಾ? ನೆಕ್ಸ್ಟ್ ವರ್ಲ್ಡ್ ಚಾಂಪಿಯನ್. ಓಕೆ. ಅದು ಏನು 400 ಮೀಟರ್ಸ್, 800 ಮೀಟರ್ಸ್? 400 ಮೇಡಮ್. ನನ್ನ ಮೇನ್ ಇವೆಂಟ್ ಬಂದು 400, ಅಡಿಷನಲ್ 800 ಮಾಡ್ತೀನಿ. ಓಕೆ. ಸರ್, ಈ ಸರಿ ಆಗಲಿಲ್ಲ ಈ ಒಂದು ಇಂಜುರಿಯಿಂದ. ಸೊ ಮುಂದಿನ 2 ಸರಿ ಚಾನ್ಸಸ್ ಇದೆ, ಅಲ್ಲಿ ನೀವು ಹೋಗಿ ಪಾರ್ಟಿಸಿಪೇಟ್ ಮಾಡಲಿ, ಹಾಗೆ ಗೆಲ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ಮೇಡಮ್. ಓಕೆ ಸರ್. ಹಾಗೆ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಯಾವ್ದು ಬಂದಿದೆ ಸರ್ ಮೇಡಮ್? ಫಸ್ಟ್ ಇಂಟರ್ನ್ಯಾಷನಲ್ ಆಗಿದ್ದು ನಾನು ನೇಪಾಳದಲ್ಲಿ. ನೇಪಾಳ, ಮಲೇಷಿಯಾ, ಥೈಲ್ಯಾಂಡು, ಶ್ರೀಲಂಕಾ, ಸಿಂಗಾಪುರ, ಫಿಲಿಪೈನ್ಸು ಇಷ್ಟು ಕಂಟ್ರಿಗಳಲ್ಲಿ ನಾನು ಇಂಟರ್ನ್ಯಾಷನಲ್ ಮಾಡಿದ್ದೀನಿ. ಬಹುಶಃ ನಾನು ಹೋದಂಥ ಕಂಟ್ರಿಗಳಲ್ಲಿ ಕಂಟಿನ್ಯೂಟಿ ಪ್ರಾಕ್ಟೀಸ್ ಇದ್ದರಿಂದ ಹೋದಂಥ ಯಾವುದೇ ಮೀಟ್ಗಳು, ಇಂಟರ್ನ್ಯಾಷನಲ್ ಮೀಟ್ಗಳಾದರೂ ಪ್ರತಿಯೊಂದು ಮೀಟ್ಗಳಲ್ಲೂ ಕೂಡ 2-3 ಮೆಡಲ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಹಾಗೆ ಫಸ್ಟ್ ಇಂಟರ್ನ್ಯಾಷನಲ್ ಮೆಡಲ್ ಇಲ್ದೇ ಪಾರ್ಟಿಸಿಪೇಟ್ ಮಾಡ್ತೇನೆ ಬಂದಿರೋದು. ಇದೇ ನನ್ನ ಸ್ಪೋರ್ಟ್ಸ್ ಕ್ಯಾರಲ್ಲಿ ಇದೆ ಫಸ್ಟ್. ಬಿಕಾಸ್ ಆಫ್ ಅದು ಇಂಜುರಿ. ವಿತೌಟ್ ಇಂಜುರಿ ಆಗಿದ್ರೆ ಖಂಡಿತನೂ ಕೂಡ ಈ ಒಂದು ಕ್ರೀಡಾಕೂಟದಲ್ಲಿ ನಾನು ಮೆಡಲ್ ಮಾಡ್ತೀನಿ ಅಂತ ಕಾನ್ಫಿಡೆಂಟ್ ಇತ್ತು. ಅದಕ್ಕೆ ತಕ್ಕ ಅದೇ ಪೂರ್ವ ಸಿದ್ಧತೆ ಮಾಡ್ಕೊಂಡಿದ್ದೆ. ಕೊನೆಯ ಹಂತದಲ್ಲಿ ಒಂದು ವರ್ಕೌಟ್ ಅದೊಂದು ಎಡವಟ್ಟು ಸ್ಮಾಲ್ ಮಿಸ್ಟೇಕ್ ಆದಿಂದ ಇಂಜುರಿ ಆಗಿ ಬಂತು. ಹಾಗೆ ತುಂಬ ದುಃಖವಾದಂಥ ಸನ್ನಿವೇಶ ನನ್ನ ಸ್ಪೋರ್ಟ್ಸ್ ಕ್ಯಾರಿಯರ್ಲಿ ಇದೆ. ಟೈಮ್ ಇದೆ, ಇನ್ನು ಮಾಡ್ಬೋದು, ಇನ್ನು ಗೆಲ್ತೀರಾ? ಓಕೆ ಸರ್, ದುಃಖದ ಸನ್ನಿವೇಶ ಹೇಳಿದ್ರಿ, ತುಂಬ ಖುಷಿ ಪಟ್ಟಿದ್ದು ಅಂದರೆ? ತುಂಬ ಖುಷಿಪಟ್ಟಿದ್ದು ಅಂದರೆ ಪ್ರತಿಯೊಬ್ಬ ಕ್ರೀಡಾಪಟುಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗಿ ಮೆಡಲು ಮಾಡಬೇಕು, ನಮ್ಮ ದೇಶದ ಒಂದು ಬಾವುಟವನ್ನು ಎತ್ತಿಡಿಬೇಕು ಅನ್ನೋ ಆಸೆ ಇರುತ್ತೆ. ತುಂಬ ಇಂಟರ್ನ್ಯಾಷನಲ್ ಮೆಡಲ್ ಆಗಿತ್ತು. ನಂತರ ನಾನು ಏಷ್ಯನ್ ಮೀಟಲ್ಲಿ 2 ವರ್ಷ ಹಿಂದೆ ಫಿಲಿಪೈನ್ಸ್ ನಡೆದಂಥ ಏಷ್ಯನ್ ಕ್ರೀಡಾಕೂಟಕ್ಕೆ ಹೋಗಿದ್ದೆ. ಬಹುಶಃ ಅವಾಗ ಇಂಡಿವಿಜುವಲಿ ನನಗೆ ಮೆಡಲ್ ಆಗಲಿಲ್ಲ. 4x4 ರಿಲೇ ನನಗೊಂದು ಚಾನ್ಸ್ ಸಿಕ್ಕಿತ್ತು. ನಮ್ಮ ಇಂಡಿಯನ್ ಟೀಮ್ ಮಾಡಿದ್ವಿ. ಅದು ನನಗೆ ಫಿನಿಷಿಂಗ್ ಲೆಗ್ ನಂದೇ ಇತ್ತು. ಫಸ್ಟು ಸೆಕೆಂಡು ಬೇರೆ ಸ್ಟೇಟಲ್ಲಿ ಮಾಡಿದರು. ಫಿನಿಷಿಂಗ್ ಲೆಗ್ ನಂದೇ ಒಂದು ಬಹುದೊಡ್ಡ ಜವಾಬ್ದಾರಿ ಇತ್ತು ನನಗೆ. ಆವಾಗ ಲಾಸ್ಟು 120 ಮೀಟ್ರ್ ಬರ್ತಾ ಇದೆ. 120 ಮೀಟ್ರ್ ಬರ್ತಾ ಇದೆ. ಕಮಾನ್ ಇಂಡಿಯಾ ಅಂತ ಎಲ್ಲ ಚೇರ್ಸ್ ಮಾಡ್ತಾಯಿದ್ರು. ಬಹುಶಃ ಎಷ್ಟು ಕಣ್ಣಲ್ಲಿ ಇರ್ಬೋದು ಅಂದರೆ, ಫಸ್ಟು ಅಂಡರ್-20 ವರ್ಲ್ಡ್ ಚಾಂಪಿಯನ್ಲಿ ಹಿಮಾದಾಸ್ ಮೇಡಮ್ ಅವರು ಇಂಡಿಯನ್ ಫ್ಲಾಗ್ ಇಟ್ಕೊಂಡು ಮೆಡಲ್ ರಿಸೀವ್ ಮಾಡ್ಕೊಂಡಾಗ ಎಷ್ಟು ದುಃಖವಾಗಿತ್ತು. ಫಿನಿಷಿಂಗ್ ಮಾಡ್ಕೊಂಡು ಎಷ್ಟೋ ಜನ ಬಂದು, ನನಗೆ ಲ್ಯಾಂಗ್ವೇಜ್ ಸಮಸ್ಯೆ, ಅವ್ರು ಏನೇನು ಮಾತಾಡ್ತೀರೋ ಅಂತ ಅರ್ಥ ಆಗ್ತಿರಲಿಲ್ಲ. ಅಷ್ಟು ಚೇರ್ಸ್ಟಪ್ ಮಾಡ್ತಾಯಿದ್ರು. ನಾನು ಬೆಂಬಲವನ್ನು ಸೂಚಿಸ್ತಾಯಿದ್ರು. ಬಹುಶಃ ಫಿಲಿಪೈನ್ಸ್ ನಡೆದಂಥ ಏಷ್ಯನ್ ಮೀಟಲ್ಲಿ ಮೆಡಲ್ ಮಾಡಿದಾಗ ನಂಗೆ ಸಿಕ್ಕಂಥ ಸಂತೋಷ ಬೇರೆಲ್ಲೂ ಕೂಡ ಸಿಕ್ಕಿಲ್ಲ. ಹೇಗಿತ್ತು ಸರ್ ಆ ಒಂದು ಮೊಮೆಂಟ್? ನೀವು ನಮ್ಮ ದೇಶದ ಬಾವುಟವನ್ನು ಎತ್ತಿ ಹಿಡಿದು ರೆಪ್ರೆಸೆಂಟ್ ಮಾಡಿದ್ದು ನಮ್ಮ ದೇಶನ. ಎನರ್ಜಿ ಡೌನ್ ಆದರೂ ಕೂಡ ಆ ಒಂದು ಕೂಗಂಥ ಸೌಂಡು ಕಮಾನ್ ಇಂಡಿಯಾ ಅನ್ನೋ ಇದಕ್ಕೆ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಎನರ್ಜಿನೆಲ್ಲ ಕೊಡಬೇಕು. ನಮ್ಮ ದೇಶವನ್ನು ಪ್ರತಿನಿಧಿಸ್ತಾ ಇದ್ದೀನಿ, ನನ್ನಿಂದ ಇಡೀ ನಮ್ಮ ದೇಶಕ್ಕೆ ಒಂದು ಪದಕ ಬರ್ತದೆ, ಆ ಒಂದು ಆಸೆನ ಇಟ್ಕೊಂಡು ಕೊನೆಗೂ ಕೂಡ ನಾನು ಸಿಲ್ವರ್ ಮೆಡಲ್ ಮಾಡಿದೆ. ಹಾಗೆ ತುಂಬ ಸಂತೋಷ ಆಯಿತು ಆ ಒಂದು ಸಂದರ್ಭದಲ್ಲಿ.
ಓಕೆ, ತುಂಬಾ ಖುಷಿ ಆಗಿದ್ದ ಸರ್. Okay. ನೀವು ಹೇಳಿದ ಏಷ್ಯನ್ ಇದಲ್ವಾ, Asian ಫಿಲಿಪೈನ್ಸ್ Philippines. ಓಕೆ, ತುಂಬಾ ಖುಷಿ ಸರ್. ಹೀಗೆ ಹಲವಾರು ಅವಾರ್ಡ್ಗಳು ನಿಮಗೆ ಬರಲಿ ಅಂತ ಆಶಿಸ್ತೀವಿ. ಸೊ ನೀವು ಈ ಒಂದು ಅಚೀವ್ಮೆಂಟ್ಸ್ ಮಾಡೋದಕ್ಕೆ ಏನೇ ಆಗಲಿ ಸಪೋರ್ಟ್ ಸಿಸ್ಟಮ್ ಅನ್ನೋದು ತುಂಬ ಇಂಪಾರ್ಟೆಂಟು. ನಿಮಗೆ ಯಾರೊಂದು ಸಪೋರ್ಟು ಅಥವಾ ನಿಮ್ಮ ಟ್ರೈನರು, ನಿಮ್ಮ ಕೋಚು, ಫ್ಯಾಮಿಲಿ ಸಪೋರ್ಟು, ಫ್ರೆಂಡ್ ಸಪೋರ್ಟು ಯಾವ ರೀತಿ ಇದೆ ಸರ್ ಜೀವನದಲ್ಲಿ? ಬಹು ದೊಡ್ಡ ಒಂದು ಪ್ರಶ್ನೆಯನ್ನು ಕೇಳಿದಿರಿ. ಬೇಸಿಕಲಿ ನಮ್ಮ ಪೊಲೀಸ್ ಇಲಾಖೆ ಕಳೆದ 18 ವರ್ಷದಿಂದ ಪೊಲೀಸ್ ಇಲಾಖೆಯಲ್ಲಿ ಇರೋದ್ರಿಂದ ನಾವು ಯಾವುದೋ ಒಂದು ಮೀಟಿಗಳು ಹೋಗ್ಬೋದು, ಸ್ಟೇಟ್ ಆಗ್ಬೋದು, ನ್ಯಾಷನಲ್ ಆಗ್ಬೋದು ಅಥವಾ ಇಂಟರ್ನ್ಯಾಷನಲ್ ಮೀಟ್ಗಳಿಗೆ ಹೋಗುವಂಥ ಸನ್ನಿವೇಶದಲ್ಲಿ ಇಲಾಖೆ ಅನುಮತಿ ಇಲ್ಲದೇ ಎಲ್ಲೂ ಕೂಡ ನಾವು ಹೋಗಿಲ್ಲ. ಪ್ರತಿಯೊಂದು ಈವೆಂಟ್ಗಳು ಕೂಡ ನಮ್ಮ ಇಲಾಖೆ ನನಗೆ ಅನುಮತಿಯನ್ನು ಕೊಡ್ತಾ ಬರ್ತಾ ಇದೆ. ಆದರೆ ಒಬ್ಬ ಕ್ರೀಡಾಪಟುಗೆ ಬಹುದೊಡ್ಡ ಕನಸು ಅಂದರೆ ಆ ಇಲಾಖೆಗೆ ಹೋಗ್ಬೇಕಾದ್ರೆ ಎಷ್ಟು ಯಾವ ರೀತಿ ಪೂರ್ವ ಸಿದ್ಧತೆ ಮಾಡ್ಕೋತೇವೆ ಮತ್ತು ಎಷ್ಟೊಂದು ಖರ್ಚು ವೆಚ್ಚಗಳಾಗುತ್ತೆ, ಅದೆಲ್ಲ ಕೂಡ ನನ್ನ ಸ್ನೇಹಿತರು ಮತ್ತು ಕೆಲವು ಕ್ರೀಡಾ ಪ್ರೇಮಿಗಳು ಮತ್ತು ಪೋಷಕರು ಅವ್ರಿಗೊಂದು ಕೊಟ್ಟಂಥ ಶಕ್ತಿ ನನ್ನ ಕ್ರೀಡಾ ಲೈಫ್ನಲ್ಲಿ ನಾನು ಒಬ್ಬ ಅಂತಾರಾಷ್ಟ್ರೀಯ ಕ್ರೀಡಾಪಟುವಾಗಿ ಒಬ್ಬ ಡಾಕ್ಟ್ರೇಟನ್ನು ಪಡ್ಕೊಂಡು ಈ ಸ್ಥಾನದಲ್ಲಿ ಇದ್ದೀನಿ. ಇವತ್ತು ಬಂದು ತಮ್ಮ ಜೊತೆ ಸಂದರ್ಶನ ನೀಡ್ತಾ ಇದ್ದೀನಿ ಅನ್ನೋ ಕಾರಣ ನನ್ನ ಸ್ನೇಹಿತರು ಮತ್ತು ಕೆಲವು ಕ್ರೀಡಾ ಪ್ರೇಮಿಗಳು ಮತ್ತು ಪೋಷಕರು ಕೊಟ್ಟಂಥ ಸಹಕಾರ, ಅವರಿಗೆ ಈ ಒಂದು ಸಂದರ್ಶನದ ಮುಖಾಂತರ ಒಂದು ಗೌರವಪೂರ್ವಕವಾದ ಕೃತಜ್ಞತೆ ಹೇಳೋಕ್ಕೆ ಬಯಸ್ತೀನಿ ಮೇಡಮ್. ಓಕೆ ಸರ್, ಡಿಪಾರ್ಟ್ಮೆಂಟ್ ಯಾವ ರೀತಿ ಈಗ ಟೈಮಿಂಗ್ ವಿಷಯದಲ್ಲಿ ಅಂತ ಬಂದರೆ ನಿಮಗೀಗ ಏನು ನೀವು ಅಥ್ಲೀಟ್ ಆಗಿರೋದ್ರಿಂದ ನೀವು ಏನು ಎವ್ರಿ ಡೇ ಟ್ರೈನಿಂಗ್ ಮಾಡಬೇಕು, ಸ್ಟ್ರೆಂತ್ ಟ್ರೈನಿಂಗ್ ಇರ್ಬೋದು, ನಿಮ್ದು ಏನಿರುತ್ತೆ ಟ್ರೈನಿಂಗ್, ಅದಕ್ಕೆ ಯಾವ ರೀತಿ ಸಪೋರ್ಟ್ ಮಾಡುತ್ತೆ? ಟೈಮ್ ಎಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀರಾ? ಮೇಡಮ್, ಈಗ ನಾನು ಮೈಸೂರು ಸಿಟಿಲಿ ನಾನು ವರ್ಕ್ ಮಾಡ್ತಾರಿಂದ ಮೈಸೂರು ಸಿಟಿಲಿ ಆಲ್ಮೋಸ್ಟ್ ಆಲ್ ನಮ್ಮ ಕಮಿಷನ್ ಮೇಡಮಿಂದ ಹಿಡಿದು ನಮ್ಮ DCP ಮತ್ತು IR ಆಫೀಸರ್ ಕೂಡ ನಾನು ನೋಟೆಡ್ ಆಗಿದ್ದೀನಿ. ಒಬ್ಬ ಸ್ಪೋರ್ಟ್ಸ್ 3 ವರ್ಷ ಜನ ಪೊಲೀಸ್ ಸಿಬ್ಬಂದಿ ಇರ್ತಕ್ಕಂಥ ನಮ್ಮ ಮೈಸೂರು ಸಿಟಿಲಿ ಸ್ಪೋರ್ಟ್ಸ್ನಾಗಿ ಒಂದು ನಾನು ಐಡೆಂಟಿಫಿಕೇಶನ್ ಆಗಿರೋದ್ರಿಂದ ನಾವು ಯಾವುದೇ ಒಂದು ಪೂರ್ವ ಸಿದ್ಧತೆ ಮಾಡ್ಕೊಳ್ಬೇಕು, ನಾವು ಪ್ರಾಕ್ಟೀಸ್ ಮಾಡಬೇಕು ಮತ್ತು ಇನ್ನೊಂದು ಬೇರೆ ವ್ಯವಸ್ಥೆ ಮಾಡ್ಕೊಳ್ಬೇಕು ಅಂದಾಗ ನಾವು ಹಿರಿಯ ಅಧಿಕಾರಿಗಳ ಗಮನ ತಂದಾಗ ಅವರು ನನಗೆ ಎಲ್ಲ ರೀತಿಯ ಸಪೋರ್ಟ್ ಮಾಡಿದ್ದಾರೆ. ಬಟ್ ಆರ್ಥಿಕವಾಗಿ ನನಗೆ ಸಪೋರ್ಟ್ ಕೊಟ್ಟಿದ್ದು ನನ್ನ ಸ್ನೇಹಿತರು, ಇಲಾಖೆ ನನ್ನ ಸ್ನೇಹಿತರು. ಇದು ನನ್ನ ಸ್ಪೋರ್ಟ್ಸ್ ಲೈಫ್ನಲ್ಲಿ ಭಾಳ ಮುಖ್ಯವಾದದ್ದು. ಓಕೆ, ಫ್ಯಾಮಿಲಿ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದೆ, ಹೇಗೆ? ಫ್ಯಾಮಿಲಿ, ನಾನು ಸ್ಟೇಟ್ ಮಿಡ್ಲ್ ಆದಾಗ 2017 ಆಲ್ರೆಡಿ ಅವಾಗ ನಾನು ಮ್ಯಾರೇಜ್ ಆಗಿದ್ದೆ. ಬಹುಶಃ ನನ್ನ ಹೆಂಡತಿ ನನ್ನ ಮಾಡಿದೆ ಬಹಳಷ್ಟು ಸಲ ಕ್ವಶನ್ ಕೇಳ್ತಾಯಿದ್ದು, ಇದೇನಪ್ಪ ಇದು ನನ್ನ ಇಷ್ಟಪಟ್ಟು ಮದುವಾದಂಥ ಹುಡುಗ ಯಾವಾಗಲೂ ಸ್ಪೋರ್ಟ್ಸ್ ಅಂತ ಇರ್ತಾರಲ್ಲ ಅಂತ. ನಾನು ಸ್ಪೋರ್ಟ್ಸ್ ಎಷ್ಟೊಂದು ಇಷ್ಟಪಡ್ತೀನಿ ಅನ್ನೋದಕ್ಕೆ ಮೂಲ ಒಂದು ಕಾರಣ ನಾನೇ ಮಡತಿ ಹೇಳ್ತಾಯಿದ್ರು. ಯಾವಾಗಲೂ ಸ್ಪೋರ್ಟ್ಸಲ್ಲಿ ಇನ್ವಾಲ್ವ್ ಆಗಿದ್ದಾರಲ್ಲ, ಯಾಕೆ ಇಷ್ಟೊಂದು ಇದು ಅಟ್ಯಾಚ್ಮೆಂಟ್ ಇಟ್ಕೊಂಡಿದ್ದಾರೆ, ಇವ್ರಿಗೆ ಅಟ್ಯಾಚ್ಮೆಂಟಿಗೆ ನಾನು ಡಿಸ್ಟರ್ಬ್ ಮಾಡೋದು ಬೇಡಿ ಬಿಟ್ಟು ಸ್ಟಾರ್ಟಿಂಗ್ಲ ಸ್ವಲ್ಪ ಇರ್ಸುಮುರ್ಸು ಆಗ್ತಾಯಿತ್ತು, ಸಂಘರ್ಷಗಳು ಅಂತ ಸನ್ನಿವೇಶ ಬರ್ತಾಯಿತ್ತು. ನಂತರ ಬರ್ತಾ ನನ್ನ ಈವೆಂಟ್ಸ್ಗಳು ಹೋದಂಥ ಸಂದರ್ಭದಲ್ಲಿ ನನ್ನ ಅಚೀವ್ಮೆಂಟ್ನ ನೋಡಿದಂಥ ನನ್ನ ಮಡದಿ, ಇವರು ಸ್ಪೋರ್ಟ್ಸ್ಗೆ ಯಾವುದೇ ರೀತಿಯಾಗಿ ಡಿಸ್ಟರ್ಬ್ ಆಗೋದು ಬೇಡಿ, ಹಾಗೆ ನನ್ನ ಅಂತ ಅಲ್ಲಿಂದ ಸ್ಟಾರ್ಟ್ ಆದ್ದು. ಪ್ರತಿಯೊಂದು ನ್ಯಾಷನಲ್ ಇಂಟರ್ನ್ಯಾಷನಲ್ ಯಾವುದೇ ಪ್ರಿಪ್ರೇಷನ್ ಮಾಡೋಕೆ ಪ್ರಾಕ್ಟೀಸ್ ಮಾಡೋಂಥ ಸನ್ನಿವೇಶ ಬರಲಿ, ಅವರು ನನಗೆ ಯಾವುದೇ ಡಿಸ್ಟರ್ಬ್ ಮಾಡ್ತಾಯಿಲ್ಲ. ನನ್ನ ಸಂಪೂರ್ಣ ಕುಟುಂಬದ ಜವಾಬ್ದಾರಿನ ನನ್ನ ಮಡದಿ ಒಪ್ಕೊಂಡಿದ್ದಾರೆ. ಬಹುಶಃ ನನ್ನ ಮಡದಿಗೆ ಇಷ್ಟು ಕೃತಜ್ಞತೆ ಹೇಳಿದು ಸಾಲದು ಮೇಡಮ್. ಹಾಗೆ ವಿಶೇಷವಾಗಿ ನನ್ನ ಪ್ರೀತಿಯ ಮಡದಿಗೆ ಗೌರವಪೂರ್ವಕ ಕೃತಜ್ಞತೆ ಹೇಳಲಿಕ್ಕೆ ಬಯಸ್ತೀನಿ ಮೇಡಮ್. ಓಕೆ, ತುಂಬ ಖುಷಿ ಸರ್. ನಿಮಗೆ ಎಮೋಷನಲ್ ಸಪೋರ್ಟ್ ಅಲ್ಲಿಂದ ಸಿಕ್ಕಿದಾಗ, ಖಂಡಿತ ಯಾವುದೇ ಒಬ್ಬ ಮನುಷ್ಯನಿಗೆ ಅಲ್ಲಿ ಎಮೋಷನಲ್ ಸಪೋರ್ಟ್ ಸಿಕ್ಕಿದಾಗ ಸಾಧನೆಗೆ ಒಂದು ಮೆಟ್ಲು ಏರ್ಬೋದು ಅವರು. ಓಕೆ ಸರ್, ಇವತ್ತು ನೀವು ಈ ಒಂದು ಏನು ಅವಾರ್ಡ್ಸ್ ತೊಗೊಳ್ತಿದ್ದೀರಾ, ಇವತ್ತು ಇಷ್ಟು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನೀವು ಗುರುತಿಸ್ಕೊಂಡಿದ್ದೀರಾ. ನಿಮ್ಮ ಫ್ರೆಂಡ್ಸ್ ಆಗಲಿ, ಫ್ಯಾಮಿಲಿ ಆಗಲಿ, ಡಿಪಾರ್ಟ್ಮೆಂಟ್ ಆಗಲಿ ಎಷ್ಟು ಪ್ರೌಡ್ ಇದ್ದಾರೆ ನಿಮ್ಮ ಮೇಲೆ ಅವರು? ತುಂಬ ಕಾನ್ಫಿಡೆಂಟ್ ಇದ್ದಾರೆ ಮೇಡಮ್. ನನ್ನ ಇಲಾಖೆ ನನ್ನ ಮೇಲೆ ಎಷ್ಟು ಕಾನ್ಫಿಡೆಂಟ್ ಇದೆಯೋ ಅಷ್ಟೇ ಕಾನ್ಫಿಡೆಂಟು ಕೂಡ ನನ್ನ ಸ್ನೇಹಿತರು ಕೂಡ ಇಟ್ಟಿದ್ದಾರೆ. ಅಷ್ಟೇ ನನಗೆ ಫ್ಯಾಮಿಲಿಲಿ ನಮ್ಮ ಅಪ್ಪ ಅಮ್ಮ ಸ್ವಲ್ಪ ವಿದ್ಯಾವಂತರು ಅಲ್ಲದಿದ್ರು ಕೂಡ ಅವರು ಮಗ ಏನೋ ಮಾಡ್ತಾ ಇದ್ದಾನೆ, ಮಾಡ್ಕಲಿ ಅನ್ನೋದು. ಬಟ್ ನನ್ನ ಮಡದಿ ಒಬ್ಬ ವಿದ್ಯಾವಂತರಾಗಿದ್ದಾನೆ, ಡಬಲ್ ಡಿಗ್ರಿ ಗ್ರಾಜುಯೇಟ್ ಆದ್ದರಿಂದ. ಹಾಗೆ ನನಗೆ ಅವರು ಬೆನ್ನೆಲುಬಾಗಿ ನಿಂತರೆ, ಜೊತೆಗೆ ನಮ್ಮ ಅತ್ತೆ ಮಾವ ಕೂಡ ಒಂದು ನನ್ನ ಅಳಿಯ ಏನಾದ್ರು ಒಂದು ಸಮಾಜಕ್ಕೆ ಒಂದು ಕಾಂಟ್ರಿಬ್ಯೂಷನ್ ಮಾಡ್ತಾ ಇದ್ದಾನೆ, ಅವ್ನಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಅವರು ಮಗಳಿಗೆ ತಿಳಿ ಹೇಳ್ಕೊಂಡು, ಹಾಗೆ ನನ್ನ ಮಡದಿ ನನ್ನ ಫ್ಯಾಮಿಲಿನ ಮೇಂಟೈನ್ ಮಾಡುವಂಥ ಜವಾಬ್ದಾರಿ ಹೊತ್ಕೊಂಡ್ರಿಂದ ನನ್ನ ಕ್ರೀಡಾಕೂಟದಲ್ಲಿ ಇಲ್ಲಿ ತನಕ ಈ ಸ್ಥಾನದಲ್ಲಿ ಕೂಡ ಇದ್ದೀನಿ. ಇನ್ನು ಮುಂದೆ ಯಾವ ಥರ ನಮ್ಮ ಇಲಾಖೆ ಮತ್ತು ನನ್ನ ಫ್ರೆಂಡ್ಸು ಮತ್ತು ನನ್ನ ಮಡದಿ ಯಾವ ಥರ ಸಹಕಾರ ಕೊಡ್ತಾರೆ ಅಂದರೆ ಮುಂದಿನ ನನ್ನ ಕ್ರೀಡಾ ಲೋಕದ ಲೈಫು ಟರ್ನಿಂಗ್ ನಿರ್ಧಾರ ಆಗುತ್ತೆ ಮೇಡಮ್. ಓಕೆ ಸರ್, ಯಾವುದೇ ಒಬ್ಬ ಸ್ಪೋರ್ಟ್ಸ್ಮನ್ಗಾಗಲಿ ಎವ್ರಿ ಡೇ ಫಿಸಿಕಲ್ ಆ್ಯಕ್ಟಿವಿಟಿನ ತುಂಬ ಇಂಪಾರ್ಟೆಂಟು. ಸೊ ನೀವು ಕೆಲಸ, ಫ್ಯಾಮಿಲಿ ಮತ್ತು ಈ ಒಂದು ಟ್ರೈನಿಂಗ್ನ ಹೆಂಗೆ ಮೇಂಟೈನ್ ಮಾಡ್ತಿದ್ದಾರೆ? ಡೈಲಿ ರೊಟೀನ್ ಹೆಂಗಿರುತ್ತೆ ನಿಮ್ಮದು ಅಂತ? ಮೇಡಮ್, ಎವ್ರಿ ಡೇ ನಾನು ಪ್ರತಿದಿನ ಮಾರ್ನಿಂಗ್ ಪ್ರಾಕ್ಟೀಸ್ ಅಂತ ಹೋಗಿ ಹೋಗ್ತೀನಿ. ನನ್ನ ಡ್ಯೂಟಿ ಯಾವುದೇ ಡ್ಯೂಟಿ ಇರ್ಬೋದು, ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ 6 ಗಂಟೆಗೆ ಡ್ಯೂಟಿ ಇದ್ದರೆ, ಎಕ್ಸಾಂಪಲ್ 6 ಗಂಟೆ ಡ್ಯೂಟಿ ಇದ್ದರೆ ಬೆಳಗ್ಗೆ 4 ಗಂಟೆಗೆ ಎದ್ದೋಗಿ
ವಿತಿನ್ 6 ಗಂಟೆ ಒಳಗಡೆ ನನ್ನ ವರ್ಕೌಟ್ನ ಮುಗಿಸೋಂಥದ್ದು. ಅರ್ಲಿ ಹೋಗೋಂಥ ಸಂದರ್ಭದಲ್ಲಿ ನಾನು ಕೋಚ್ ಇದ್ದಾರೆ, ಅಟ್ ಪ್ರೆಸೆಂಟ್ ನಾವು ಪ್ರಭಾಕರ್ ಸರ್ ಅಂತೇಳಿ ರಿಟೈರ್ಡ್ ಸಾಯಿ ಕೋಚ್ ಅವರು. ನಾನು ಬೇಗ ಹೋಗುವಂಥ ಸಂದರ್ಭ ಸರ್ ನನಗೆ ಡ್ಯೂಟಿ ಇದೆ, ನಾನು ಬೇಗ ಹೋಗ್ತಾ ಇದ್ದೀನಿ, ನನಗೆ ವರ್ಕೌಟ್ ಏನಿದೆ ನನಗೆ ವರ್ಕೌಟ್ ಕೇಳಿ ಅಂತ ಏಕಾಂಗಿಗೆ ಅರ್ಲಿ ಮಾರ್ನಿಂಗ್ 4 ಗಂಟೆಗೆ 4:15 ಗ್ರೌಂಡಲ್ಲಿ ಒಬ್ಬರು ಕೊಡೋದಿಲ್ಲ. ಎಷ್ಟೋ ಸಲ ನಾನು ವಾರ್ಮಪ್ ಮಾಡೋಂಥ ಟೈಮಲ್ಲಿ ನಾಯಿಗಳು ಕೂಡ ಅಟ್ಯಾಕ್ ಮಾಡೋಂಥ ಸಂದರ್ಭದಲ್ಲಿ ಓಡಿಸ್ಕೊ ಬರೋಂಥದ್ದು. ಬಟ್ ಯಾವುದಕ್ಕೂ ಎದುರದೇ ಅವ್ರು ಕೊಟ್ಟಂಥ ಒಂದು ಗೈಡೆನ್ಸ್ನ ಫಾಲೋ ಮಾಡ್ಕೊಂಡು ನಾನು ಪ್ರಾಕ್ಟೀಸ್ ಮಾಡ್ತಾ ಇದು ಒಂದು ಕ್ರೀಡಾಕೂಟದಲ್ಲಿ ಈ ಸ್ಥಾನಮಾನದನ್ನೇ ಪಡ್ಕೊಂಡಿದ್ದೀನಿ ಮೇಡಮ್. ಓಕೆ ಸರ್. ಸೊ ಯಾವುದೇ ಒಂದು ಕ್ರೀಡಾಪಟು ಆಗಿರ್ಬೋದು, ಅವ್ರಿಗೆ ಲೈಫ್ ಸ್ಟೈಲು, ಫುಡ್ ಹ್ಯಾಬಿಟ್ಸು, ನಿದ್ದೆ ತುಂಬ ಇಂಪಾರ್ಟೆಂಟು. ನಿಮ್ಮ ಒಂದು ಆಹಾರ ಶೈಲಿ ಇರ್ಬೋದು, ಲೈಫ್ ಸ್ಟೈಲ್ ಇರ್ಬೋದು, ಸ್ಲೀಪ್ ಪ್ಯಾಟರ್ನ್ ಇರ್ಬೋದು, ಯಾವ ರೀತಿ ನೀವು ಮೇಂಟೈನ್ ಮಾಡ್ತಿದ್ದೀರಾ ಈ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ಎಸ್ಪೆಷಲಿ? ಪ್ರತಿಯೊಬ್ಬ ಕ್ರೀಡಾಪಟುಗೆ ನಾವು ಫುಡ್ ಮೇಂಟೆನೆನ್ಸ್ ಅಂತ ಕರಿತೀವಿ, ಆಹಾರ ಪದ್ಧತಿ ಅಂತ. ಎಷ್ಟೇ ಪ್ರಾಕ್ಟೀಸ್ ಮಾಡ್ಬೋದು, ಬೆಳಿಗ್ಗೆ ಸಂಜೆ ಅಥವಾ ಬೇರೆ ಬೇರೆ ಟೈಮ್ಸ್ಗಳಲ್ಲಿ ಎಷ್ಟೇ ಪ್ರಾಕ್ಟೀಸ್ ಮಾಡೋದು, ಕಂಟಿನ್ಯೂಟಿ ಎಷ್ಟೇ ಪ್ರಾಕ್ಟೀಸ್ ಮಾಡೋದು ಕೂಡ ಒಬ್ಬ ಕ್ರೀಡಾಪಟುಗೆ ಆಹಾರ ಡಯಟ್ ಅಂತ ಏನು ಹೇಳ್ತೀವಿ, ಆಹಾರ ಪದ್ಧತಿ ಭಾಳ ಇಂಪಾರ್ಟೆಂಟ್. ಅದು ಅವ್ರವ್ರ ಇವೆಂಟಿಗೆ ಮೇಲೆ ಡಿಪೆಂಡ್ ಆಗುತ್ತೆ. ಒಬ್ಬ ಉದಾಹರಣೆಗೆ ಒಬ್ಬ ಥ್ರೋಯರ್ಸ್ಗಾದರೆ ಸ್ವಲ್ಪ ಹೆವಿ ಫುಡ್ ಅನ್ನೋದು ಇರ್ತದೆ. ಆದರೆ ಒಬ್ಬ ಅಥ್ಲೆಟ್ಸ್ಗೆ ನನ್ನ ಇವೆಂಟ್ಗೆ ಸಂಬಂಧಪಟ್ಟಕ್ಕೆ ಇಂಥ ಟೈಮ್ಗೆ ಇಷ್ಟೇ ತಿನ್ನಬೇಕು, ಮಾರ್ನಿಂಗ್ ಟೈಮು ಇದೇ ಫುಡ್ ತಗೋಬೇಕು, ಮಧ್ಯಾಹ್ನ ಟೈಮ್ ಇಷ್ಟೇ ತಗೋಬೇಕು, ನೈಟು ಇದೇ ಥರ ಫುಡ್ ತಗೋಬೇಕು ಅನ್ನೋದನ್ನ ನಮ್ಮ ಕೋಚು ಗೈಡೆನ್ಸ್ ಮಾಡ್ತಾರೆ. ಅವರ ಗೈಡೆನ್ಸ್ ಮುಖಾಂತರ ನಾವು ಫುಡ್ಗಳೆಲ್ಲ ತಗೋತಾ ಇದ್ದೀವಿ ಮೇಡಮ್. ಓಕೆ. ನಿದ್ದೆ ಎಷ್ಟೊತ್ತು ಮಾಡ್ತೀರಾ? ನಿದ್ದೆ ಕನಿಷ್ಠ ಅಂದರೆ ಒಂದು 6 hours. ಓಕೆ. ಇನ್ನು ನಿಮ್ಮ ಕೆಲಸನೂ ಇರೋದ್ರಿಂದ ಆ ಒಂದು ಡ್ಯೂಟಿ, ಪ್ರಾಕ್ಟೀಸು ಅವೆರಡು ಭಾಳ ಒತ್ತಡ ಇರ್ತಿತ್ತು. ಈಗ ಡ್ಯೂಟಿ ಎಷ್ಟು ಈಗ ರಫ್ ಆ್ಯಂಡ್ ಟಫ್ ಅಂತ ಇರೋಕ್ಕಂತ ನಮ್ಮ ಪೊಲೀಸ್ ಇಲಾಖೆ ಜೊತೆಗೆ ಮತ್ತು ನನ್ನ ಪ್ರಾಕ್ಟೀಸು ಸಿಕ್ಕಂಥ ಟೈಮಲ್ಲಿ ನಿದ್ದೆ. ಓಕೆ. ನನ್ನ ಲೈಫ್ ಜರ್ನಿ 44 ವರ್ಷ ಇದರಿಂದ ಕಳೆದೋಗಿದೆ ಮೇಡಮ್. ನೀವೀಗ ತಾನೇ ಹೇಳ್ತಾ ಇದ್ರಿ ನಿಮ್ಮ ಅಚೀವ್ಮೆಂಟ್ಸ್ ಬಗ್ಗೆ. ಎಲ್ಲರಿಗೂ ಈಗ ಅಚೀವ್ಮೆಂಟ್ಸ್ ಅಂತ ಬಂದ ತಕ್ಷಣ ಒಲಿಂಪಿಕ್ಸ್ಗೆ ಯಾಕೆ ಹೋಗಲಿಲ್ಲ ಇವರು ಅಂತ ಒಂದು ತಲೆಗೆ ಬರುತ್ತೆ. ಯಾರೇ ಇಂಟರ್ವ್ಯೂ ನೋಡ್ತಾ ಇದ್ರು ಕೂಡ ಅದು ನನಗೂ ಅನಿಸ್ತು. ಯಾಕೆ ಸರ್ ಒಲಿಂಪಿಕ್ಸ್ ಟೈಮಲ್ಲಿ ನಿಮ್ದು ಏಜ್ ಲಿಮಿಟ್ ಇತ್ತಾ, ಹೇಗೆ ಇತ್ತಾ ಅಂತ? ಮೇಡಮ್, ಅಲ್ಲಿ ಜೂನಿಯರ್ ಒಲಿಂಪಿಕ್ ಅನ್ನೋದು ಜೂನಿಯರ್ಗಳಿಗೆ ಅದು ಸೀಮಿತ ಆಗಿರುತ್ತೆ. ಮತ್ತು ಅಲ್ಲೇ ಟೈಮ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ನಾನು 44 ಕ್ರಾಸ್ ಆಗಿರೋದ್ರಿಂದ ನಾವು ಹಿರಿಯರ ಕ್ರೀಡಾಕೂಟ ಅಂತ ವರ್ಲ್ಡ್ ಚಾಂಪಿಯನ್ ಅಂತ ಕರಿತೀವಿ. ಒಲಿಂಪಿಕ್ ಎಷ್ಟು ಪ್ರಾಮುಖ್ಯತೆ ಪಡೆದಿದ್ದೋ ವರ್ಲ್ಡ್ ಚಾಂಪಿಯನ್ ಅಷ್ಟೇ ಕೂಡ ಪ್ರಾಮುಖ್ಯತೆ ಪಡೆದಿದೆ. ತುಂಬಾ ಜನಕ್ಕೆ ಅದು ಅವೇರ್ನೆಸ್ ಇಲ್ಲ. ವರ್ಲ್ಡಲ್ಲಿ ಎಷ್ಟು ಕಂಟ್ರಿ ಇದಾವೆ ಅಷ್ಟೆಲ್ಲ ಕಂಟ್ರಿ ಕೂಡ ವರ್ಲ್ಡ್ ಚಾಂಪಿಯನ್ಲೇ ಭಾಗವಹಿಸ್ತವೆ. ಅದೇ ವರ್ಲ್ಡ್ ಚಾಂಪಿಯನ್ ವಿಚಾರಕ್ಕೆ ಬಂದಾಗ ಕರ್ನಾಟಕದಲ್ಲಿ ಇದುವರೆಗೂ ಫೈನಲ್ಸಲ್ಲಿ ವರ್ಲ್ಡ್ ಚಾಂಪಿಯನ್ ಯಾರು ಕೂಡ ಕೂತಿಲ್ಲ ಫೈನಲ್ಸಲ್ಲಿ. ಬಹುಶಃ ನಾನು ಮುಂದಿನ ವರ್ಲ್ಡ್ ಚಾಂಪಿಯನ್ಲಿ ಅಟ್ಲೀಸ್ಟ್ ಮೆಡಲ್ ಆಗದಿರೋ ಪರವಾಗಿಲ್ಲ, ಅಟ್ಲೀಸ್ಟ್ ಫೈನಲ್ಸ್ ಕುಂತ್ರೆ ಟಾಪ್ 8. ಒಂದು ಟ್ರ್ಯಾಕ್ ಇವೆಂಟ್ಲಿ ಟ್ರ್ಯಾಕ್ಲಿ 8 ಲೈನ್ಗಳಿರ್ತವೆ. ಟಾಪ್ 8 ಲೈನಲ್ಲಿ ಫೈನಲ್ಸ್ ಅನೌನ್ಸ್ ಮಾಡ್ತಾರೆ. ಟ್ರ್ಯಾಕ್ 1, 2, 3, 4 ಲೈನ್ ನಂಬರ್ 4 ಅಂತ ಮಾಡಿದಾಗ ಹಾಗಾಗಿ ಯಾವುದೋ ಒಂದು ಲೈನ್ ಸಿಗುತ್ತೆ, ಲೈನ್ ನಂಬರ್ 4 ಇಂಡಿಯಾ, ನಾಗೇಂದ್ರ ಇಂಡಿಯಾ ಫ್ರಮ್ ಇಂಡಿಯಾ ಅಂತ ಅನೌನ್ಸ್ ಮಾಡ್ತಾರೆ. ಆ ಒಂದು ಸಿಚುವೇಶನ್ಲಿ ಮಾಡಿದ್ರೆ ಇಡೀ ಇಂಡಿಯಾಕ್ಕೆ, ಒಂದು ಕರ್ನಾಟಕಕ್ಕೆ ಒಂದು ದಾಖಲೆಯನ್ನು ಮಾಡ್ಬೋದು ಒಂದು ಆಸೆಯನ್ನು ಇಟ್ಕೊಂಡಿದ್ದೆ. ಅದಕ್ಕೆ ಪೂರ್ವ ಸಿದ್ಧತೆಯಲ್ಲಿದ್ದೆ. ಸ್ವಲ್ಪ ವರ್ಕೌಟ್ ಸ್ವಲ್ಪ ಲೋಡ್ ಆಗ್ತು. ಹಾಗೆ ಆ ಲೋಡ್ ಆದ ಸ್ವಲ್ಪ ಎಫೆಕ್ಟ್ ಆಯಿತು, ಇಂಜುರಿ ಆಯಿತು. ಸ್ವಲ್ಪ ಅದು ಇಂಜುರಿ ಆದರೂ ಕೂಡ ಬೇಗನೆ ರಿಕವರಿ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಮುಂದೆ ಭಾಳಷ್ಟು ಕನಸುಗಳಿದ್ದಾವೆ. ಯಾವ ತಿಂಗಳಲ್ಲಿ ಬರುತ್ತೆ ಸರ್ ಅದು ಇನ್ನು 2 ವರ್ಷದ ನಂತರ ಮತ್ತೆ ಏಷ್ಯನ್ ಮೀಟ್ ಬರುತ್ತೆ. ವರ್ಲ್ಡ್ ಚಾಂಪಿಯನ್ಗೆ ಹೋಗ್ಬೇಕಾದ್ರೆ ಮತ್ತೆ ಏಷ್ಯನ್ ಮೀಟಲ್ಲಿ ಮೆಡಲ್ ಮಾಡಿ ವರ್ಲ್ಡ್ ಚಾಂಪಿಯನ್ಗೆ ಕ್ವಾಲಿಫೈ ತಗೋಬೇಕಾಗುತ್ತೆ. ನೆಕ್ಸ್ಟ್ ಈಗ ನಾನು ಫಿಟ್ನೆಸ್ ಮಾಡ್ತಾನಂತ ನೆಕ್ಸ್ಟ್ ಏಷ್ಯನ್ ಮೀಟ್ಗೆ ಮೆಡಲ್ ಮಾಡಿ ನೆಕ್ಸ್ಟ್ ವರ್ಲ್ಡ್ ಚಾಂಪಿಯನ್ಗೆ ಹೋಗಿ ನನ್ನ ಕ್ರೀಡಾ ಜೀವನವನ್ನು ನಿವೃತ್ತಿಯನ್ನು ಮಾಡಬೇಕು ಅನ್ನೋ ಕನಸನ್ನ ಇಟ್ಕೊಂಡಿದ್ದೀನಿ ಮೇಡಮ್. ನಿಮ್ಮೆಲ್ಲ ಕನಸು ನನಸಾಗಲಿ ಅಂತ ಆಶಿಸ್ತೀವಿ ಸರ್. ಹಾಗೆ ನೀವು ಇಂದಿನ ಪೀಳಿಗೆಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಇವತ್ತಿನ ಯುವಕರಿಗೆ, ಇವತ್ತಿನ ಸ್ಪೋರ್ಟ್ಸ್ ಮ್ಯಾನ್ ಅಂದರೆ ಇವತ್ತು ಇನ್ನು ಯಾರು ಜೂನಿಯರ್ ಇದ್ದಾರೆ ಅವ್ರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಮೇಡಮ್, ಇದು ಈಗ ಇಂದಿನ ಯುಗ ಮೊಬೈಲ್ ಯುಗ. ಯಾವುದೇ ಒಂದು ಕ್ಷೇತ್ರದಲ್ಲಿ ಆಗೋದು ಮೊಬೈಲ್ ಆಗುತ್ತೆ. ಈಗ ಉದಾಹರಣೆಗೆ ನಾವು ಈಗ ಪ್ರಾಕ್ಟೀಸ್ ಮಾಡೋಂಥ ಹುಡುಗರುಗಳು ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ, ಮೊಬೈಲ್ ನೋಡ್ತಾ ಇರ್ತಾರೆ. ಒಂದು ಈವೆಂಟ್ ಮುಗಿದಿರುತ್ತೆ, ಒಂದು ಪ್ರಾಕ್ಟೀಸ್ ಮುಗಿಯುತ್ತೆ, ಮತ್ತೆ ಮೊಬೈಲ್ ನೋಡ್ತಾ ಇರ್ತಾರೆ. ಮೊಬೈಲ್ಗೂ ಮನುಷ್ಯನಿಗೂ ಏನೋ ಒಂಥರ ಅವಿನಾಭಾವ ಸಂಬಂಧ ಇರುತ್ತೆ. ಹಾಗೆ ಪ್ರತಿಯೊಬ್ಬ ಕ್ರೀಡಾಪಟು ಆಗಲಿ, ವಿದ್ಯಾರ್ಥಿಗಳೇ ಆಗ್ಬೋದು, ಜನಸಾಮಾನ್ಯರೇ ಆಗ್ಬೋದು, ಮೊಬೈಲ್ಗೆ ತುಂಬ ಅಟ್ಯಾಚ್ಮೆಂಟ್ ಇಟ್ಕೊಳ್ತಾರೆ. ಹಾಗೆ ಮೊಬೈಲಿಂದ ಸ್ವಲ್ಪ ದೂರ ಇದ್ದು ನಾವು ಏನು ಮಾಡಬೇಕು ಅನ್ನೋ ಒಂದು ಟಾರ್ಗೆಟ್ ಇಟ್ಟಿದ್ದೀವಿ. ಆ ಟಾರ್ಗೆಟ್ಗೆ ತಲುಪಿಸುವಂಥ ಗುರುಗಳು ಏನೋ ಒಂದು ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ನಮ್ಮ ಶಿಸ್ತುಬದ್ಧವಾದಂಥ ಒಂದು ಕಲೆ ಆ್ಯಕ್ಟಿವಿಟೀಸ್ ಏನಿದೆ ಅದೆಲ್ಲ ಕಂಟಿನ್ಯೂಟಿ ಮಾಡ್ಕೊಂಡು ಹೋದರೆ ಖಂಡಿತ ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಏನಲ್ಲ ಒಂದು ಅವರ ಇಷ್ಟಪಟ್ಟಂಥ ಗುರಿನ ಸಾಧಿಸ್ಬೋದು ಅನ್ನೋದು ನನ್ನ ಕಾನ್ಸೆಪ್ಟ್ ಮಾಡಿ. ಓಕೆ ಸರ್. ಸೊ ನಿಮಗೆ ಮೊದಲನೇ ಅವಾರ್ಡ್ ಬಂದಾಗ ನಿಮ್ಗೆ ಏನು ಏಜ್ ಇತ್ತು ಸರ್? ಮೇಡಮ್, ಫಸ್ಟು ನನಗೆ ಸ್ಟೇಟ್
ಹೊಸಕೋಟೆಯಲ್ಲಿ ಬೆಂಗಳೂರಲ್ಲಿ ಹೊಸಕೋಟೆಯಲ್ಲಿ ಫಸ್ಟ್ ಸ್ಟೇಟ್ ಆದಾಗ ನನಗೆ 35 ವರ್ಷ ಆಗಿತ್ತು. ಓಕೆ. 35 ವರ್ಷದ ನಂತರ ನನ್ನ ರಿಯಲ್ ಸ್ಪೋರ್ಟ್ಸ್ ಲೈಫ್ ಸ್ಟಾರ್ಟ್ ಆಗಿದ್ದು ಆಫ್ಟರ್ 32. 30 ವರ್ಷದ ನಂತರ ನನ್ನ ಸ್ಪೋರ್ಟ್ಸ್ ಸ್ಟಾರ್ಟ್ ಆಯಿತು. ಈ ಸ್ಪೋರ್ಟ್ಸ್ಗೆ ಏಜ್ ಅಂತ ಲಿಮಿಟ್ ಏನಿಲ್ಲ. ಏಜ್ ಅನ್ನೋದು ನನ್ನ ಪ್ರಕಾರ ಏಜ್ ಅನ್ನೋದು ಜಸ್ಟ್ ಫಾರ್ ನಂಬರ್ ಅಷ್ಟೇ. ಏಜ್ ಇಸ್ ಜಸ್ಟ್ ಅ ನಂಬರ್. ಅಷ್ಟೇ. ಸಾಧನೆಗೆ ಏನೋ ಒಂದು ಸ್ಟಾರ್ಟ್ ಮಾಡಬೇಕು ಅಂದ್ರೆ ಏಜ್ ಯಾವತ್ತೂ ಲಿಮಿಟೇಷನ್ ಅಲ್ಲ ಅನ್ನೋದಕ್ಕೆ ನೀವೇ ಒಂದು ಸಾಕ್ಷಿ. ಖಂಡಿತ. ಹೌದು. ಏಜ್ ಇಸ್ ಜಸ್ಟ್ ಅ ನಂಬರ್ ಅಷ್ಟೇ, ಬೇರೆ ಏನಿಲ್ಲ. ಅಲ್ಲಿಂದ ಹೇಗೆ ಶುರು ಆಯಿತು ಸರ್? ಸ್ಟೇಟ್ ಆದಮೇಲೆ ನೆಕ್ಸ್ಟ್ ಫಸ್ಟ್ ಸ್ಟೇಟ್ ಮೆಡಲು ಆಯಿತು. ಓದಿ 400 ನನ್ನ ಮೇನ್ ಇವೆಂಟ್ 400 ಥರ್ಡ್ ಪ್ಲೇಸ್ ಆಯಿತು. ಅವಾಗ 1.3 ಸ್ಟಾರ್ಟ್ ಆದ್ದು. ನನ್ನ 400 1.3 ಹೊಡಿದ್ದು. ಬರ್ತಾ 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 ಈಗ ಪರ್ಸ್ನಲ್ ಬೆಸ್ಟ್ 53 ಇದೆ. ಈಗ ಹಿಮಾ ದಾಸ್ ಮೇಡಮ್ ವರ್ಲ್ಡ್ ಚಾಂಪಿಯನ್ ಮೆಡಲ್ ಆದಾಗ, 120 ವರ್ಲ್ಡ್ ಚಾಂಪಿಯನ್ ಮೆಡಲ್ ಆದಾಗ ಅವರು 50 ಪಾಯಿಂಟ್ ಸಮಥಿಂಗ್ ಹೊಡಿದ್ದು. ಹಾಗೆ ನನಗೆ ಅವ್ರಿಗೆ ಯಾಕೆ ಇನ್ಸ್ಪಿರೇಷನ್ ಅಂದರೆ, ನಾನು ಒಂದ್ಸರಿ 2019 ಮಲೇಷ್ಯಾದಲ್ಲಿ ಏಷ್ಯನ್ ಮೀಟ್ಗೆ ಹೋಗಿದ್ದೆ. ನಾನು ಮಾಡಿದಂಥ ಒಂದು ಸ್ಮಾಲ್ ಮಿಸ್ಟೇಕ್, ನನಗೆ ಯಾವುದೋ ಲ್ಯಾಂಗ್ವೇಜ್ ಸಮಸ್ಯೆ ಇತ್ತು, ನನಗೆ ಏನು ಪ್ರಾಬ್ಲಮ್ ಆಯಿತು ಗೊತ್ತಾಗಿಲ್ಲ. ಮಾಡಿದಂಥ ಸ್ಮಾಲ್ ಮಿಸ್ಟೇಕ್ಲಿ ನನಗೆ ಏಷ್ಯನ್ ಮೆಡ್ಲು, ಫಸ್ಟ್ ಇಂಟರ್ನ್ಯಾಷನಲ್ ಏಷ್ಯನ್ ಮೆಡ್ಲು ಮಿಸ್ ಆಯಿತು. ಹಾಗೆ ರೂಮಿಗೆ ಬಂದು ಕುಂತ್ಕೊಂಡು ಆಲೋಚನೆ ಮಾಡಿ ಯಾಕೆ ಹಿಂಗಾಯಿತು ಅಂತ ಸುಮ್ಮನೆ ಮೊಬೈಲ್ ನೋಡ್ತಾ ಕುಂತಿರ್ಬೇಕಾದ್ರೆ ಸಡನ್ಲಿ ಆಗಿ ಹಿಮಾ ದಾಸ್ ಮೇಡಮ್ದು ಒಂದು ವಿಡಿಯೋಸ್ ಬಂತು. ಯಾರು ಏನು ಮತ್ತು ಯಾರು ಇಷ್ಟು ಈ ವಯಸ್ಸಿನಲ್ಲಿ ಇಷ್ಟೊಂದೆಲ್ಲ ಅಚೀವ್ಮೆಂಟ್ ಮಾಡಿದ್ದಾರೆ ಅಂತ ಗೊತ್ತಾದಾಗ ಅವರು ಏಕಾಏಕಿ ಬಂದು ನನ್ನ ಇವೆಂಟೇ ಆಗೋಯ್ತು. ನನಗೆ ಗೊತ್ತಿಲ್ಲ 400 ಮೇಡಮ್ದು ಇವೆಂಟ್ ಅಂತ. ಆ 120 18-19 ವರ್ಷದ ಒಂದು ಸ್ಟೂಡೆಂಟು ವರ್ಲ್ಡ್ ಚಾಂಪಿಯನ್ ಈ ಥರ ಮಾಡಬೇಕಂದ್ರೆ ನನಗೆ ಯಾಕೆ ಮಾಡಲಿಕ್ಕಾಗಲ್ಲ. ಹಾಗೆ ಹಿಮಾ ದಾಸ್ ಮೇಡಮ್ನವರೇ ವಯಸ್ಸಿನಲ್ಲೇ ತುಂಬ ಚಿಕ್ಕವರು, ಈಗ ಆಲ್ರೆಡಿ 23-24 ವಯಸ್ಸಿರ್ಬೋದು. ನನಗೂ ಅವ್ರಿಗೂ ಅರ್ಧ ಅಂತರ ವ್ಯತ್ಯಾಸ ಇದೆ. ಅವರು ನನ್ನ ಸ್ಪೋರ್ಟ್ಸ್ ಲೈಫ್ ಅವ್ರನ್ನೇ ಇನ್ಸ್ಪಿರೇಷನ್ ಆಗಿ ಇಟ್ಕೊಂಡು ಮುಂದೆ ಮಾಡಬೇಕು, ನಾನು ಏನಾದ್ರು ಸ್ಪೋರ್ಟ್ಸಲ್ಲಿ ಅಚೀವ್ಮೆಂಟ್ ಮಾಡಬೇಕು ಅನ್ನೋದು ಅಂತ ಟಾರ್ಗೆಟ್ ಇಟ್ಕೊಂಡಾಗ 51.3 ಇದ್ದದನ್ನು 53 ಬಂದು. ಆ 51 ಮೇಡಮ್ ಟೈಮಿಂಗ್ಸ್ ಹತ್ತಿರ ಬರಬೇಕು. ಆ ಟೈಮ್ ಸ್ವಲ್ಪ ಇಂಚೂರಿ ಆಯಿತು. ಮತ್ತು ನಾನು ಮಾಡ್ತೀನಿ ಅನ್ನೋ ಒಂದು ಆಸೆ ಇದೆ. ನೋಡೋಣ ಯಾವ ಥರ ಕುಟುಂಬದ ಸಹಕಾರ ಮತ್ತು ಇಲಾಖೆಯ ಸಹಕಾರ ಮತ್ತು ನನ್ನ ಫ್ರೆಂಡ್ಸು ಯಾವ ಥರ ಸಹಕಾರ ಕೊಡ್ತಾರೆ, ಅದ್ರ ಮೇಲೆ ನನ್ನ ಸ್ಪೋರ್ಟ್ಸ್ ಲೈಫು ನಿರ್ಧಾರ ಆಗುತ್ತೆ ಮೇಡಮ್. ಎಲ್ಲ ಚೆನ್ನಾಗಾಗಲಿ ಅಂತ ಆಶಿಸ್ತೀವಿ ಸರ್. ಹಾಗೆ ನಿಮ್ಮ ಹಾಬೀಸ್ ಏನೇನಿದೆ ಅಂತ? ಮೇಡಮ್, ನನಗೆ 2007 ಫಸ್ಟ್ ಪೊಲೀಸ್ ಇಲಾಖೆಗೆ ಬಂದೆ. ಬೆಂಗಳೂರು ಸಿಟಿಲಿ ಐಗ್ರೌಂಡ್ ಪೊಲೀಸ್ ಸ್ಟೇಷನ್ ಅಂತ ಪೊಲೀಸ್ ಇಲಾಖೆ ನಮ್ಮ ಸ್ಟೇಷನ್ ವರ್ಕ್ ಮಾಡ್ತಾ ಇರ್ಬೇಕಾದ್ರೆ ಟೈಮು ಸ್ಟಾರ್ಟಿಂಗ್ಲಿ ಇಷ್ಟಪಟ್ಟು ಇಲಾಖೆಗೆ ಬಂದೆ. ಅದು ಒಳ್ಳೆ ಸ್ಟೇಷನ್ ಸಿಕ್ತು. ಆ ಸ್ಟೇಷನ್ ತುಂಬ ಒತ್ತಡ ಇತ್ತು. ಇಡೀ ಆಲ್ಮೋಸ್ಟ್ ಬೆಂಗಳೂರು ಇರ್ತಕ್ಕಂಥ ಎಲ್ಲ ಸ್ಟೇಷನ್ ಕೂಡ ಯಾವುದೇ ಒಬ್ಬ ಪೊಲೀಸ್ ಅಧಿಕಾರಿ ಆಗ್ಬೋದು, ಕಾನ್ಸ್ಟೇಬಲ್ ಆಗ್ಬೋದು, ಹೆಡ್ ಕಾನ್ಸ್ಟೇಬಲ್, ಎಲ್ಲ ಪೊಲೀಸ್ ಸಿಬ್ಬಂದಿಗೂ ಕೂಡ ತುಂಬ ಒತ್ತಡ ಇರುತ್ತೆ. ಆ ಒತ್ತಡ ಇದ್ದರೂ ಕೂಡ ನಾನು ಈಗ ಇಷ್ಟಪಟ್ಟು ಇಲಾಖೆಗೆ ಬಂದೆ. ನೆಕ್ಸ್ಟ್ ಏನು ಮಾಡೋದು ಫರ್ದರ್? ಫಸ್ಟು ನಾನು ಇಲಾಖೆಗೆ ಹೊಂದಾಣಿಕೆ ಆಗೋಣ, ಅಡ್ಜಸ್ಟ್ಮೆಂಟ್ ಆಗೋಣ ಅಂತ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಒಂದು ಲಿಮಿಟ್ಸು ಬೆಂಗಳೂರು ಸಿಟಿಯಲ್ಲಿ ನಾನು ಡ್ಯೂಟಿ ಮಾಡ್ತಕ್ಕಂಥ ಲಿಮಿಟ್ಸಲ್ಲಿ ಒಂದು ಅಂಬೇಡ್ಕರ್ ಭವನ ಅಂತ ಒಂದು ಇತ್ತು. ಅಲ್ಲಿ ಅದು ಮತ್ತು ಪ್ಯಾಲೇಸ್ ಗ್ರೌಂಡು ಅದು ಕೂಡ ನಮ್ಮ ವ್ಯಾಪ್ತಿಗೆ ಬರ್ತಾಯಿತ್ತು. ಅಲ್ಲಿ ತುಂಬ ಬುದ್ಧ, ಬಾಬಾ ಸಾಹೇಬ್ರ ಬಗ್ಗೆ, ಕೆಲವು ಮಹಾನಾಯಕರ ಬಗ್ಗೆ ಭಾಳಷ್ಟು ಕಾರ್ಯಕ್ರಮಗಳನ್ನ ಮಾಡ್ತಾಯಿತ್ತು. ಬಹುಶಃ ನನಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಜಾಸ್ತಿ ಒಲವು ಬಂತು. ಆ ಒಲವು ಬಂದ ಸಿಕ್ಕ ಟೈಮ್ ಅಟ್ಯಾಚ್ಮೆಂಟ್ ಆಗೋಯ್ತು ನನಗೆ. ಅವ್ರ ಬಗ್ಗೆ ಏನಾದ್ರು ಒಂದು ಸ್ಟಡಿ ಮಾಡಬೇಕಲ್ಲ, ಏನಾದ್ರು ಒಂದು ಇದು ಮಾಡಬೇಕಲ್ಲ ಅಂತ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಸಿಕ್ಕಂಥ ಒಂದು ಕನ್ನಡ ವರ್ಷನ್ಗಳು, ಬರಾಮಷ್ಟು ಭಾಷೆಗಳನ್ನು ಓದೋದಷ್ಟೇ ನಾನು ಬಹುಶಃ ನನ್ನ ಲೈಫೇ ಮುಗ್ದಾಯ್ತಿತ್ತು. ಆದರೂ ಕೆಲವು ಪೇಜ್ಗಳನ್ನು ಓದ್ತಾ ಮತ್ತು ಕೆಲವು ಬಾಬಾ ಸಾಹೇಬ್ರ ಬಗ್ಗೆ ಕೆಲವು ಸಿಕ್ಕಂಥ ಕನ್ನಡ ವರ್ಷನಲ್ಲಿ ಸಿಕ್ಕಂಥ ಕೆಲವು ಪುಸ್ತಕಗಳನ್ನು ಓದ್ತಾ ಒಂದು ಪುಸ್ತಕ ಕೂಡ ಒಂದು ಬರೆದೆ, ಭೀಮಾವಣೆ ಅಂತ. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ಕ್ಷೇತ್ರಕ್ಕೆ ಯಾವ ರೀತಿಯ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ನಾನೇ ಬರೆದಿದ್ದಂಥ ಪುಸ್ತಕ ಭೀಮಾವಾಣಿ ಅಂತೇಳಿ. ಭೀಮಾವಾಣಿ ಅಂದರೆ ಸಂದೇಶ, ವಾಣಿ ಅಂದರೆ ಸಂದೇಶ, ಭೀಮಾ ಅಂದರೆ ಬಾಬಾ ಸಾಹೇಬರು ಯಾವ ಕ್ಷೇತ್ರಕ್ಕೆ, ಉದಾಹರಣೆಗೆ ರಾಜಕೀಯಕ್ಕೆ, ಶಿಕ್ಷಣಕ್ಕೆ, ಧಾರ್ಮಿಕವಾಗಿ, ಕ್ರೀಡೆಗೆ ಮತ್ತು ಯಾವ ಕ್ಷೇತ್ರಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನೇನು ರೀತಿಯ ಸಂದೇಶನ ಕೊಟ್ಟಿದ್ದಾರೆ ಅದನ್ನು ತಿಳಿಸ್ಕೋಸ್ಕರ ನಾನು ಪೊಲೀಸ್ ಇಲಾಖೆ ಬಂದಾಗ ಇಡೀ ಸಮಾಜಕ್ಕೆ ಕೊಟ್ಟಂಥ ಒಂದು ಮೊದಲ ಕಾಣಿಕೆ ಅಂದರೆ ಬಾಬಾ ಸಾಹೇಬ್ರ ಬಗ್ಗೆ ಒಂದು ಪುಸ್ತಕನ ಬರೆದೆ. ಹಾಗೆ ಅದು ನನ್ನ ಪೊಲೀಸ್ ಇಲಾಖೆಯಲ್ಲಿ ನಾನು ಹವ್ಯಾಸ ಸ್ಟಾರ್ಟ್ ಆಯಿತು. ಅನಂತರ ಇದು ಒತ್ತಡ ನಿವಾರಿಸ್ಕೊಂಡು ಇಷ್ಟು ನಾನು ಮಾಡಿದ್ರೆ ಸಾಕಾಗಲ್ಲ, ಸಮಾಜದಲ್ಲಿ ನಾವು ಮನಸ್ಸಿನಾಗ ಹುಟ್ಟಿದ್ದೀನಿ, ಏನಾದರೂ ಜೀವನದಲ್ಲಿ ಸಾಧಿಸಬೇಕು, ಇಂದೆಲ್ಲ ನಾಳೆ ನನ್ನ ಜೀವನ ಅಂತ್ಯ ಆದಾಗಲೂ ಇಂಥ ವ್ಯಕ್ತಿ ಇಂದ ಅದು ಇತಿಹಾಸ ಸೃಷ್ಟಿಯಾಗಬೇಕು ಅಂದರೆ ಬಾಬಾ ಸಾಹೇಬರು ಒಂದು ಮಾತಾಡ್ತಾಯಿದ್ದಾರೆ, ನಿಮ್ಮ ಮೇಲೆ ನಿಮ್ಗೆ ನಂಬಿಕೆ ಇರಲಿ, ನಿಮ್ಮ ಅದೃಷ್ಟದ ಮೇಲೆ ನಂಬಿಕೆ ಇರಬಾರ್ದು ಅಂತ. ಹಾಗೆ ನನ್ನ ಮೇಲೆ ನನಗೆ ನಂಬಿಕೆ ಇತ್ತು, ಇವತ್ತಲ್ಲ ನಾಳೆ ಏನಾದ್ರು ಒಂದು ಸಾಧಿಸ್ತೀನಿ, ಸಮಾಜಕ್ಕೆ ಒಂದು ಕಾಂಟ್ರಿಬ್ಯೂಷನ್ ಕೊಡ್ತೀನಿ ಅಂತ. ಹಾಗೆ ಕೆಲವೊಂದು ಸಾಹಿತ್ಯಿಕವಾಗಿ ಕೆಲವೊಂದು ಪುಸ್ತಕಗಳನ್ನು ಓದ ಆ ಟೈಮ್ಲಿ ದೇವನೂರು ಮಹಾದೇವ್ ಸಾಹೇಬ್ ಬಗ್ಗೆ ಒಂದು ಪುಸ್ತಕಗಳನ್ನು ಅಧ್ಯಯನ ಮಾಡ್ತಿರ್ಬೇಕಾದ್ರೆ ಅವರು ಎದೆಗೆ ಬಿದ್ದ ಅಕ್ಷರ, ಭೂಮಿಗಿದ್ದ ಬೀಜ ಇಂದೆಲ್ಲ ನಾಳೆ ಫಲ ಕೊಡುತ್ತೆ ಅಂತ ಒಂದು ಕಾನ್ಫಿಡೆಂಟ್ನ ಇಟ್ಕೊಂಡು ನಿರಂತರವಾಗಿ ನಾನು ಪ್ರಾಕ್ಟೀಸ್ನ ಮಾಡ್ತಾ ಇವತ್ತು ಈ ಸ್ಥಾನಮಾನದಲ್ಲಿ ಕುಂತಿದ್ದೀನಿ ಮೇಡಮ್.
ಓಕೆ, ಈ ಕಡೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದ್ದೀರಾ, ಈ ಕಡೆ ಇಂಟರ್ನ್ಯಾಷನಲ್ ಅಥ್ಲೀಟ್ ಆಗಿದ್ದೀರಾ, ಈ ಕಡೆ ಆಥರ್ ಕೂಡ ಆಗಿದ್ದೀರಾ. ಇನ್ನೂ ಏನೇನು ಆಸೆಗಳಿದೆ? ಬಹುಶಃ ಆಸೆಗಳು ಬಹಳಷ್ಟಿದೆ. ನಾನು ಬೆಳೆದಂಥ ರೀತಿ, ಬೆಳೀತಿರುವಂಥ ರೀತಿ, ಅದನ್ನು ನನ್ನ ಮುಂದಿನ ನಮ್ಮ ಮಕ್ಕಳು, ಈಗ ಮುದ್ದಾದ 3 ಮಕ್ಕಳಿದ್ದಾವೆ, 3 ಜನ ಹೆಣ್ಮಕ್ಳಿದ್ದಾರೆ. ಅದರಲ್ಲಿ ಯಾರನ್ನಾರು ನನ್ನ ಫೀಲ್ಡಿಗೆ ತರಬೇಕಲ್ಲೋ ನಾನು ತುಂಬ ಆಸೆ ಇಟ್ಕೊಂಡಿದ್ದೀನಿ. ಈಗ 3 ಜನ ಕರ್ಕೊಂಬನ್ನಿ ಸರ್. ಖಂಡಿತ ಮೇಡಮ್, 3 ಜನ ಬರ್ತೀನಿ ಅನ್ನಕ. ಬಟ್ ಅವ್ರಿಗೆ ಯಾವ ಸೋರ್ಸ್ ಇಂಟ್ರೆಸ್ಟ್ ಇದೆ ಅದು ನನ್ನ ಮಕ್ಕಳಿಗೆ ಯಾರಿಗೇ ಆಗಲಿ, ಯಾವುದೋ ಒಬ್ಬ ತಂದೆ ತಾಯಿಗಳಾಗಲಿ ಒತ್ತಾಯ ಮಾಡಬಾರ್ದು. ಮಕ್ಕಳುಗಳಿಗೆ ಯಾವ ಫೀಲ್ಡಿಗೆ ಇಚ್ಛೆ, ಒಬ್ಬರಿಗೆ ರಾಜಕೀಯ ಅಂದರೆ ತುಂಬ ಇಂಟ್ರೆಸ್ಟ್ ಆಗಿರುತ್ತೆ, ಕೆಲವರು ಧಾರ್ಮಿಕ ವಿಚಾರಗಳು ತುಂಬ ಇರುತ್ತೆ, ಕೆಲವರಿಗೆ ಸ್ಪೋರ್ಟ್ಸು ಇಂಟ್ರೆಸ್ಟ್ ಇರುತ್ತೆ, ಕೆಲವ್ರಿಗೆ ಎಜುಕೇಷನ್ ತುಂಬ ಇಷ್ಟ ಇದೆ. ಅದ್ರಲ್ಲಿ ನಾನು ಸ್ವಲ್ಪ ಆಲೋಚನೆ ಮಾಡಿದಾಗೆ ನನ್ನ ಮಕ್ಕಳಲ್ಲಿ ನನ್ನ ಚಿಕ್ಕ ಮಗಳ ಬಗ್ಗೆ, ನಾನು ಅಂದರೆ ಚಿಕ್ಕವರು ದೊಡ್ಡವರು ಅಂತ ನಾನು ಭೇದ ಭಾವ ಮಾಡ್ತಾಯಿಲ್ಲ. ಅದನ್ನ ವಿಚಾರಕ್ಕೆ ಬಂದಾಗ ಕೆಲವು ಸಲ ದೊಡ್ಡ ಮಗಳು ಏನೋ ನಮ್ಮ ಡ್ಯಾಡಿ ಹೀಗೆ ಹೇಳ್ತಾರೆ, ನನ್ನ ಚಿಕ್ಕ ಮಗಳು ಹಿಂಗೆ ಹೇಳ್ತಾರೆ, ನನ್ನ ಮಡದಿ ಕೂಡ ಹಿಂಗೆ ಅಂತಾರೆ. ಅವರು ಎಲ್ಲ ಮಕ್ಕಳು ಅಂದಮೇಲೆ ಎಲ್ಲ ರೀತಿ ಒಂದೇ. ಆದರೆ ವಿಶೇಷವಾಗಿ ನನ್ನ ಮಕ್ಕಳಲ್ಲಿ ನನಗೆ ಚಿಕ್ಕ ಮಗಳು ಸ್ಪೋರ್ಟ್ಸ್ ಬಗ್ಗೆ ತುಂಬ ಆಕ್ಟಿವ್ ಆಗಿದ್ದಾಳೆ. ಹಾಗೆ ನನ್ನ ಒಂದು ಏನೋ ಒಂದು ಕಾಂಟ್ರಿಬ್ಯೂಷನ್ ಏನಿದೆ, ನಾನು ಇಲ್ಲಿ ತನಕ ಏನು ಸಂಪಾದನೆ ಮಾಡ್ಕೊಬಂದಿದ್ದೀನಿ ಅದನ್ನು ಆ ಫೀಲ್ಡಿಗೆ ನನ್ನ ಮಕ್ಕಳನ್ನಾರು ಒಬ್ಬರನ್ನ ಕರ್ಕೊಬರ್ಬೇಕು. ಬಂದಾಗ ನನ್ನ ಸ್ಪೋರ್ಟ್ಸು ಸ್ವಲ್ಪ ಸ್ಟಾಪ್ ಆಗುತ್ತೆ, ಮಕ್ಕಳ ಕೆರಿಯರ್ ಸ್ಟಾರ್ಟ್ ಆಗುತ್ತೆ. ನಾನು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದೀನಿ ಅದೇ ಕೆರಿಯರ್ನ ಮಕ್ಕಳನ್ನ ಮುಂದುವರಿಸ್ಬೇಕಂತ. ಹಾಗೆ ಅಟ್ಲೀಸ್ಟ್ ನನ್ನ ಕೊನೆ ಮಗಳನ್ನಾದರೂ ಈ ಫೀಲ್ಡಿಗೆ ತರಬೇಕು. ನಾನು ಮಾಡಿದಂಥ ಸಂಪಾದನೆ ಮೆಡ್ಲ್ಗಳೇನಿದೆ, ಬೆಲೆ ಕಟ್ಟಲಾಗದ ಒಂದು ಸಂಪಾದನೆ ಏನಿದೆ, ಆ ಒಂದು ಸಂಪಾದನೆ ಉಳಿಸ್ಕೊಳ್ಳೋಕ್ಕೆ ನನ್ನ ಮಕ್ಕಳನ್ನ ತಯಾರು ಮಾಡಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದೀನಿ ಮೇಡಮ್. ಬಹುಶಃ ನೋಡೋಣ, ನನ್ನ ಮಕ್ಕಳು ಅದರಲ್ಲಿ ನನ್ನ ಕಿರಿ ಮಗಳು ಮಾಡ್ತಾಳೆ ಅಂತ ತುಂಬ ಆಸೆ ಇಟ್ಕೊಂಡಿದ್ದೀನಿ. ಮುಂದೆ ಏನಾಗುತ್ತೆ ಅಂತ ನಾನು ಕಾದು ನೋಡ್ಬೇಕು ಮೇಡಮ್. ಓಕೆ ಸರ್. ಸರ್, ಸಹಜವಾಗಿ ಇನ್ನು ನಿಮಗೆ ತುಂಬ ಕಷ್ಟದಲ್ಲಿ ಬಂದ್ರಿ ಅಂತ ಹೇಳಿದ್ರಿ. ಮನೇಲಿ ತುಂಬ ಕಷ್ಟ ಇತ್ತು, ಎಲ್ಲ ಮೀರಿ ನಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರಬೇಕು ಅಂತ ಆಸೆ ಇತ್ತು, ಅದಕ್ಕಾಗಿ ಬಂದ್ರಿ ಅಂತ ಹೇಳಿದ್ರಿ. ಸರಿ, ಮದುವೆ ಆಯಿತು, ಪೊಲೀಸ್ ಡಿಪಾರ್ಟ್ಮೆಂಟ್ ಆಯಿತು ಅಂತ ತುಂಬ ಜನ ಸ್ಯಾಚುರೇಷನ್ ಲೆವೆಲ್ಗೆ ಹೋಗ್ಬಿಡ್ತಾರೆ. ನೀವು ಹೇಳಿದ್ರಲ್ಲ 32 ವರ್ಷ ಆದ ನಂತರ ನೀವೊಂದು ಸ್ಪೋರ್ಟ್ಸ್ ಜರ್ನಿ ಶುರು ಆಯಿತು ಅಂತ. ತುಂಬ ಜನ ಶೈ ಆಗಿಬಿಡ್ತಾರೆ, ಸಂಕೋಚ ಪಡ್ಕೋತಾರೆ, ಈ ಏಜಲ್ಲಿ ಇನ್ನೇನು ಮಾಡಲಿ ಅಂತ. ಅದನ್ನೆಲ್ಲ ಮೀರಿ ನೀವು 35 ವರ್ಷದಲ್ಲಿ ನೀವು ಅವಾರ್ಡ್ ತೊಗೊಂಡಾಗ ನಿಮಗೆ ಹೇಗೆ ಅನಿಸ್ತು? ಅದಕ್ಕೆ ಮೋಟಿವೇಶನ್ ಏನಿತ್ತು? 30 ವರ್ಷ ಆದಮೇಲೆ ನೀವು ಸ್ಪೋರ್ಟ್ಸ್ಗೆ ಬರಬೇಕು ಅಂತ ನಿಮ್ಗೆ ಏನು ಮೋಟಿವೇಶನ್ ಆಯಿತು? ಹೆಂಗೆ ಚೇಂಜ್ ಆಯಿತು ಜೀವನ ಅಂತ? ಮೇಡಮ್, ನಾನು ಆವಾಗಲೇ ಕೂಡ ಹೇಳಿದೆ, ನನ್ನ ಒಂದು ನಾಣ್ಯಕ್ಕೆ 2 ಮುಖ ಆದರೆ ನನ್ನ ಬದುಕಿಗೆ 3 ಮುಖಗಳು. ಒಂದು ನನ್ನ ಫ್ಯಾಮಿಲಿ, ಒಂದು ನನ್ನ ಫ್ರೆಂಡ್ಸ್, ಒಂದು ಸ್ಪೋರ್ಟ್ಸ್. ನನಗೆ ಯಾವಾಗಲೂ ನಾನು ಒಬ್ಬ ಏಕಾಂಗಿ ಕುಂತ್ಕೊಂಡಾಗ ಅಥವಾ ನಾವು ಡಿಸ್ಟರ್ಬೆನ್ಸ್ ಇಲ್ದೇನೆ ಅಥವಾ ಒಂದು ಗ್ರೌಂಡಲ್ಲಿ ಕುಂತ್ಕೊಂಡಾಗ ನಾನು ಯೋಚನೆ ಮಾಡ್ತೀನಿ, ಐ ಲವ್ ಮೈ ಫ್ರೆಂಡ್ಸ್, ಐ ಲವ್ ಮೈ ಸ್ಪೋರ್ಟ್ಸ್, ಐ ಲವ್ ಮೈ ಫ್ರೆಂಡ್ಸ್, ಐ ಲವ್ ಮೈ ಫ್ಯಾಮಿಲಿ. ಆ 3 ಬಿಟ್ಟರೆ ಬೇರೆ ಯಾವುದಕ್ಕೂ ನಾನು ಥಿಂಕ್ ಮಾಡೋದು. ಸ್ಪೋರ್ಟ್ಸ್ ಯಾವಾಗಿಂದ ಇಷ್ಟ ಆಯಿತು ಮೇಡಮ್? ನಾವು ಚೈಲ್ಡ್ಹುಡ್ಡಿಂದ, ನನಗೆ ಪ್ರೈಮರಿ, ಹೈಸ್ಕೂಲಿ ಮತ್ತು ಡಿಗ್ರಿ ಬಂದಾಗ ನನ್ನ ಫ್ರೆಂಡ್ಸ್ಗಳು ತುಂಬ ಜನ ನ್ಯಾಷನಲ್ಲು ಇಂಟರ್ನ್ಯಾಷನಲ್ಲು. ಡಿಗ್ರಿ ಮೈಸೂರು ಮಹಾರಾಜಸ್ ಕಾಲೇಜಲ್ಲಿ ಮೈಸೂರು ಯೂನಿವರ್ಸಿಟಿ ವಾಲಿಬಾಲ್ ಸೆಲೆಕ್ಷನ್ ಹೋಗ್ತಾ ಇದೆ. ನಮ್ಮ ಮಹಾರಾಜಸ್ ವಾಲಿಬಾಲ್ ಟೀಮ್ ಅಂತ ತುಂಬ ಮೈಸೂರು ಯೂನಿವರ್ಸಿಟಿ ತುಂಬ ಫೇಮಸ್ ವಾಲಿಬಾಲ್ನಲ್ಲಿ. ಆ ಟೀಮ್ನಲ್ಲಿ ತುಂಬ ಜನ, ಒಂದು 12 ಜನ, ಒಂದು ಟೀಮ್ಲಿ 10 ರಿಂದ 12 ಜನ ಇದ್ದರೆ ಕನಿಷ್ಠ 8 ಜನ ಅದು ಸ್ಟೇಟು ನ್ಯಾಷನಲ್ ಪ್ಲೇಯರ್ಗಳಿದ್ರು. ಆಲ್ ಇಂಡಿಯಾ ಯೂನಿವರ್ಸಿಟಿ ರೆಪ್ರೆಸೆಂಟ್ ಮಾಡೋರು ಇದ್ದರು. ಅವಾಗ ನನಗೆ ಕಂಟಿನ್ಯೂಟಿಗೆ ಇಷ್ಟೊಂದು ಅಚೀವ್ಮೆಂಟ್ ಮಾಡೋರು ಇವರೆಲ್ಲ ಇದ್ದಾರಲ್ಲ, ಅವರೆಲ್ಲ ಕರ್ನಾಟಕ ಜೆರ್ಸಿ ಹಾಕೊಂಡ್ರೆ ಅವಾಗ ಅಯ್ಯೋ ಏನಲ್ಲಪ್ಪ ಇವರೆಲ್ಲ ಕರ್ನಾಟಕ ಯೂನಿವರ್ಸಿಟಿಯರೇ ಜೆರ್ಸಿ ಹಾಕೊಂಡಿರಲ್ಲ, ನಾನು ಯಾವತ್ತಪ್ಪ ಕರ್ನಾಟಕ ಜೆರ್ಸಿ ಹಾಕೊಳ್ಳೋದು, ಯಾವಾಗ ಇಂಡಿಯಾ ಜೆರ್ಸಿ ಹಾಕ್ತೀನಿ ಅಂತ ನನ್ನ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಅದರಲ್ಲೂ ಟ್ರ್ಯಾಕ್ ಇವೆಂಟಿಗೆ ಬರ್ತೀನಿ. ಸ್ಪೈಕ್ಸ್ ಅಂದರೆ ಏನೂ ಕೂಡ ಗೊತ್ತಿಲ್ಲ. ನಾನು ಸ್ಟಾರ್ಟಿಂಗಲ್ಲೇ ಬೇಸಿಕಲಿ ನಮ್ಮ ಫಸ್ಟ್ ಕೋಚು ಸಂದೀಪ್ ಅಂತೇಳಿ ಅವರೆಲ್ಲ ಅವ್ರ ಹತ್ರ ಫಿಟ್ನೆಸ್ ಮಾಡ್ತಿರ್ಬೇಕಾದ್ರೆ ಕೇಳ್ತಾ ಇದ್ದೆ, ಸರ್ ಮಕ್ಕಳೆಲ್ಲ ಈ ಥರ ಮುಳ್ಳು ಥರ ಹಾಕೊಂಡೆಲ್ಲ ಓಡ್ತಾರಲ್ಲ, ಚುಚ್ಬಿಟ್ರೆ ಏನು ಮಾಡ್ತಾರೆ ಅಂತ. ಅದು ಮುಳ್ಳಲ್ಲ ರೀ, ಅದು ಸ್ಪೈಕ್ಸು ಅಂತ. ಸರ್ ಅದು ನಾವು ಹಾಕೋಬೋದಾ ಅಂದೆ. ಸದ್ಯಕ್ಕೆ ನಿಮ್ಗೆ ಈಗ ಅವಶ್ಯಕತೆ ಇಲ್ಲ, ಮಾಡ್ತಾ ಗೊತ್ತಾಗುತ್ತೆ ಅಂತ. ಅದೆಲ್ಲ ಮಾಡ್ತಾ ನಾನು ಸ್ಪೈಕ್ಸ್ ಕಟ್ತೀನಿ, ಮತ್ತು ಫಾರಿನ್ಗೆಲ್ಲ ಹೋಗ್ತೀನಿ, ಫ್ಲೈಟೆಲ್ಲ ಹೋಗ್ತೀನಿ. ನಾನು ಪ್ರೈಮರಿ ಇದ್ದಾಗ ನಮ್ಮ ಹಳ್ಳಿ ಜೀವನ ಹೆಂಗೈತಂದರೆ, ಸ್ಕೂಲ್ ಮುಗಿಸ್ಕೊಬಂದು ಮನೆ ಹತ್ರ ಬಂದಾಗ ಯಾವ್ದಾದ್ರು ಒಂದು ಬಸ್ ಬತ್ತಂದ್ರೆ, ಕೆಂಪು ಬಸ್ ಬತ್ತಂದ್ರೆ ಓಡ್ಬತ್ತಿದ್ನು. ಆ ಫ್ಲೈಟ್ ಬಂತು ಅಂದರೆ ಕನಸು ಏನು ಓದ್ತಾ ಇರಲಿ, ಬುಕ್ಕೆಲ್ಲ ಎಸ್ಬಿಟ್ಟು ಫ್ಲೈಟೆಲ್ಲ ಹೋಗಿ ಕುಂತ್ಕೊತು. ಏನಪ್ಪ ಅಷ್ಟು ದೂರ ಹೋಗ್ತಾ ಇದ್ರಲ್ಲ, ಯಾರು ಬಿದ್ದುಬಿಟ್ರೆ ಏನು ಮಾಡೋದು, ಏನಾದ್ರು ಆಕ್ಸಿಡೆಂಟ್ ಆದರೆ ಏನು ಮಾಡೋದು ಅನ್ನೋ ಆ ಆಲೋಚನೆ ಇತ್ತು. ಆ ಆಲೋಚನೆ ಇವತ್ತು ನಾನು ಏಕಾಂಗಿಯಾಗಿ ನಾನು ಯಾವ್ದಾರು ಔಟ್ ಆಫ್ ಕಂಟ್ರಿಗೆ ಏಕಾಂಗಿಯಾಗಿ ನಾನು ಹೋಗಿದ್ದು ಈವೆಂಟ್ ಮುಗಿಸ್ಕೊಂಡು ಬರ್ತೀನಿ. ನನ್ನ ಜೀವನ ಹಂಗಿತ್ತು, ಜೀವನ ಹಿಂಗಾಗಿದೆ. ಇದಕ್ಕೆಲ್ಲ ಮೂಲ ಕಾರಣ ನನ್ನ ಫ್ಯಾಮಿಲಿ, ನನ್ನ ಫ್ರೆಂಡ್ಸು, ನನಗೆ ಬದುಕು ಕೊಟ್ಟಂಥ ನಮ್ಮ ಪೊಲೀಸ್ ಇಲಾಖೆ. ಸೂಪರ್ ಸರ್. ಒಂಥರ ನೀವು ಹೇಳೋದ್ರಲ್ಲೇ ಗೊತ್ತಾಗ್ತಿದೆ ಎಷ್ಟು ಮುಗ್ಧತೆ ಇತ್ತು, ಮತ್ತು ಈ ಒಂದು ಸಿಚುವೇಶನಲ್ಲಿ ಈ ಒಂದು ಮಟ್ಟಕ್ಕೆ ಬಂದಿದ್ದೀರಾ ಅಂದರೆ ತುಂಬ ದೊಡ್ಡ ಸಾಧನೆನೇ. ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಕೊನೆಯದಾಗಿ? ನನಗೆ ಸ್ಪೋರ್ಟ್ಸ್ ಎಲ್ಲ ನಾನು ಐಡೆಂಟಿಫಿಕೇಷನ್ ಆಗಿರೋ
ಸಮಾಜದಲ್ಲಿ ನಾನು ಐಡೆಂಟಿಫಿಕೇಷನ್ ಸ್ಪೋರ್ಟ್ಸಲ್ಲಿ ನಾನು ಸ್ಪೋರ್ಟ್ಸಲ್ಲೇ 3 ಜನ ಗುರುಗಳನ್ನು ಕಂಡುಬಿಟ್ಟಿದ್ದೀನಿ. ಫಸ್ಟು ನನ್ನ ಸ್ಪೋರ್ಟ್ಸ್ ಕೋಚು ಸಂದೀಪ್ ಅಂತೇಳಿ, ಎರಡನೇ ಕೋಚು ಇಂಟರ್ನ್ಯಾಷನಲ್ ಅಥ್ಲೆಟ್ಸ್ ರೀನಾ ಜಡ್ಜ್ ಅಂತ, ಈಗ ಅಟ್ ಪ್ರೆಸೆಂಟ್ ಪ್ರಭಾಕರ್ ಅಂತ ರಿಟೈರ್ಡ್ ಸಾಯಿ ಕೋಚು. ನನ್ನ ಬದುಕನ್ನು ಇಡೀ ಸಮಾಜದಲ್ಲಿ ಒಂದು ಸ್ವಾಭಿಮಾನವನ್ನು ಮತ್ತು ಸ್ವಾಭಿಮಾನ ಜೀವನ ಮತ್ತು ಗೌರವಯುತ ಜೀವನವನ್ನು ತೋರಿಸ್ಕೊಂಡಿದ್ದೆ ನಾನು ಸ್ಪೋರ್ಟ್ಸಿಂದ. ಆ 3 ಜನ ಕೋಚ್ ಏನಿದ್ದಾರೆ, ಸಂದೀಪ್ ಆಗಿರ್ಬೋದು, ನಮ್ಮ ರೀನಾ ಜಾರ್ಜ್ ಮೇಡಮ್ ಆಗಿರ್ಬೋದು, ಮತ್ತು ನಾನು ಪ್ರಭಾಕರ್ ಸರ್ ಆಗಿರ್ಬೋದು, ಆ 3 ಜನ ಕೋಚ್ಗಳಿಗೆ ನಾನು ವಿಶೇಷವಾಗಿ ನಾನು ಗೌರವಪೂರ್ವಕವಾದ ಒಂದು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಮತ್ತೆ ನಾನು ಹೇಳಕ್ಕೆ ಬಯಸೋದೇನೆಂದರೆ, ಒಬ್ಬ ವ್ಯಕ್ತಿ, ಯಾವುದೇ ಒಬ್ಬ ವ್ಯಕ್ತಿ ಉಪ್ಪು ಕೊಟ್ಟವ್ರು ನಮ್ಮ ಉಪ್ಪಿರೋ ತನಕ ಮರಿಬಾರ್ದು ಅನ್ನೋ ಒಂದು ಗಾದೆ ಮಾತಿದೆ. ಹಾಗೆ ನನಗೆ ಸ್ಪೋರ್ಟ್ಸ್ಗೆ ಮತ್ತು ನನ್ನ ಲೈಫ್ಗೆ ಬೆನ್ನೆಲುಬಾಗಿ ನಿಂತಂಥ ಎಲ್ಲ ನನ್ನ ಸ್ನೇಹಿತರಿಗೆ, ನಮ್ಮ ಕುಟುಂಬದವರಿಗೆ ನಾನು ಗೌರವಪೂರ್ವಕವಾದ ಕೃತಜ್ಞತೆ ಹೇಳಿಕೆ ಬಯಸ್ತೀನಿ ಮೇಡಮ್. ಓಕೆ ಸರ್, ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ, ನಿಮ್ಮ ಬಗ್ಗೆ ತಿಳ್ಕೊಂಡು ತುಂಬ ಖುಷಿ ಆಯಿತು. ಹಾಗೆ ನಿಮ್ಮದೊಂದು ಈ ಒಂದು ಸ್ಟೋರಿ ತುಂಬ ಜನಕ್ಕೆ ಒಂದು ಇನ್ಸ್ಪಿರೇಷನ್ ಆಗಲಿ, ಮೋಟಿವೇಶನ್ ಆಗಿ ತಗೊಳ್ಳಿ ಅಂತ ನಾನು ಆಶಿಸ್ತೀನಿ ಸರ್. ಥ್ಯಾಂಕ್ ಯು ಮೇಡಮ್. ತುಂಬ ಧನ್ಯವಾದ ನಮಗೆ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕಾಗಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ವೀಕ್ಷಕರೇ, ನೋಡಿದ್ರಲ್ಲ ಡಾಕ್ಟರ್ MD ನಾಗೇಂದ್ರ ಅವರ ಸಂದರ್ಶನವನ್ನು. ಇವ್ರನ್ನ ನೋಡಿದಾಗ, ಇವ್ರನ್ನ ಇಂಟರ್ವ್ಯೂ ನೋಡಿದಾಗ ಯಾರಿಗಾಗಲಿ ಅನಿಸ್ಬೇಕು ಏಜ್ ಇಸ್ ಜಸ್ಟ್ ಅ ನಂಬರ್ ಅಂತ. ತುಂಬ ಜನ ಈಗ 30 ವರ್ಷ ಆಯಿತು, 35 ವರ್ಷ ಆಯಿತು ಅಂತ ಅವರೇ ಲಿಮಿಟೇಷನ್ಸ್ ಹಾಕೊಂಡ್ಬಿಡ್ತಾರೆ. ಸೊ ಸಾಧನೆಗೆ ಯಾವುದೇ ಒಂದು ಲಿಮಿಟೇಷನ್ಸ್ ಇಲ್ಲ ಅಂತ ಇವ್ರ ಜೊತೆ ಮಾತಾಡಿದಾಗ ನನಗೂ ಕೂಡ ಅರ್ಥ ಆಯಿತು. ಹಾಗೆ ನೀವು ಯಾರ್ಯಾರು ಸ್ಪೋರ್ಟ್ಸಲ್ಲಾಗಲಿ, ಬೇರೆ ಯಾವುದೇ ಒಂದು ಡಿಪಾರ್ಟ್ಮೆಂಟಲ್ಲಾಗಲಿ ಅಥವಾ ಯಾವುದೇ ಒಂದು ಕ್ಯಾಟಗರಿಲಾಗಲಿ ಸಾಧನೆ ಮಾಡಬೇಕು ಅಂದರೆ ಏಜ್ ಇಟ್ಸ್ ನಾಟ್ ಅ ಲಿಮಿಟೇಷನ್ ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. Thank you so much.